ಎಲ್ಲರಿಗೂ ನಮಸ್ಕಾರ. ನಮ್ಮ ಸ್ವಾಮಿ ವಿವೇಕಾನಂದರವರು ಯುವ ಶಕ್ತಿ ಬಗ್ಗೆ ಜಾಸ್ತಿ ಮಾತಾಡಿದ್ದಾರೆ. ಎಲ್ಲ ಕಡೆ ಕೂಡ ತಾವು ವೇದಿಕೆ ಮೇಲೆ ಇಲ್ಲಿ ಕೂತ್ಕೊಂಡಿರುವಾಗ ಎಷ್ಟು ಶಕ್ತಿನ ಕಾಣಬಹುದು. ಮೇ ಬಿ ತಮಗಲ್ಲಿ ಗೊತ್ತಾಗಲ್ಲ, ಅಲ್ಲಿ ಕೂರುವಾಗ ಅಷ್ಟು ಎನರ್ಜಿ ಇದೆ. ಸ್ಟೇಜ್ ಮೇಲೆ ಒಂದು ಮ್ಯಾಗ್ನೆಟಿಕ್ ಫೋರ್ಸ್ ತರ ಇದೆ. ಯಾಕೆನಾ ಈ ಹಾಲ್ದಲ್ಲಿರುವ ಒಬ್ಬೊಬ್ಬರು ಕೂಡ ಎವ್ರಿ ಸಿಂಗಲ್ ಪರ್ಸನ್ ಒಂದೇ ಮೈಂಡ್ ಸೆಟ್ನಲ್ಲಿ ತಾವಿಲ್ಲಿ ಕೂತಿದ್ದೀರಾ. ಈ ಸಮಾರಂಭದಲ್ಲಿ ನೆಕ್ಸ್ಟ್ ಒಂದು 4 ಗಂಟೆಯಲ್ಲಿ ನಮಗೇನು ಒಳ್ಳೆಯದೊಂದು ಥಾಟ್ ಸಿಗ್ಬಹುದಾ, ನಮ್ಮ ಲೈಫ್ನಲ್ಲಿ ನಮಗೊಂದು ದಾರಿ ಇವತ್ತು ನಾವು ಕಂಡುಹಿಡಿಬಹುದಾ ಅನ್ನೋ ಒಂದೇ ಎಕ್ಸ್ಪೆಕ್ಟೇಷನ್ ಅಲ್ಲಿ ಎಲ್ಲರಿದ್ದೀರಾ. ಆ ಒಂದು ಎಕ್ಸ್ಪೆಕ್ಟೇಷನ್ ಎನರ್ಜಿ ಸ್ಟೇಜ್ ಮೇಲೆ ನಮಗೆ ಇಲ್ಲಿ ಕಾಣ್ತಾ ಇದೆ. ತಮಗೆ ನಂಬಿಕೆ ಇಲ್ಲ, ತಾವು ಸ್ಟೇಜ್ ಮೇಲೆ ಬಂದು ನೋಡಬೇಕು. ಸಚ್ ಅ ಪವರ್ಫುಲ್ ಮ್ಯಾಗ್ನೆಟಿಕ್ ಫೋರ್ಸ್. ಸೊ ಇದರಲ್ಲಿ ಖಂಡಿತವಾಗಿ ನಾವು ತಮ್ಮೆಲ್ಲರೂ ಕೂಡ ನಾನು ವಂದನೆ, ತಾವು ಬಂದಿದ್ದೀರಾ, ಸ್ವಾಗತ ನಾನು ಹೇಳಲ್ಲ. ಕಾರಣ ಏನು, ಈ ಶಕ್ತಿ ಕ್ರಿಯೇಟ್ ಮಾಡೋದು ಕಷ್ಟ. ಈ ಶಕ್ತಿ ಕ್ರಿಯೇಟ್ ಮಾಡೋದಕ್ಕೆ ಒಂದು ಕಾರಣಕರ್ತರು ನಮ್ಮ ವೇದಿಕೆ ಮೇಲಿರುವ ಪರಮ ಪೂಜ್ಯರು ಶ್ರೀ ಸ್ವಾಮಿ ವಿಜಯಾನಂದ ಸರಸ್ವತಿ ಸಾಹೇಬರು. ನಾವು ಕೆಲವು ಜನಕ್ಕೂ ದೇವರನ್ನು ಕರೆಯಲ್ಲ, ದೇವರಿಗೆ ಸಮಾನವರನ್ನು ಹೇಳ್ತೀವಿ. ಯಾಕೆ ಆ ಥರ ಒಂದು ಮಾತು ಹೇಳ್ತೀವಿ? ಒಂದು ಸೂರ್ಯ ಏನಿದೆ ಅದು ದೇವರಿಗೆ ಸಮಾನ ಅಂತ ಹೇಳ್ತೀವಿ, ನೀರು ದೇವರಿಗೆ ಸಮಾನ ಅಂತ ಹೇಳ್ತೀವಿ. ಕಾರಣ ಏನು, ಯಾವುದೇ ಒಂದು ಆಟಮ್ ಇರಬಹುದು, ಪಾರ್ಟಿಕಲ್ ಇರಬಹುದು, ಮನುಷ್ಯ ಇರಬಹುದು, ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇನ್ನೊಬ್ಬರಿಗೆ ಸೇವೆ ಮಾಡುವಾಗ ನಾವು ದೇವರನ್ನು ಕರಿತೀವಿ. ನಮಗೆ ನಿಜವಾಗಿ ದೇವರು ಯಾರನ್ನು ಗೊತ್ತಿಲ್ಲ, ನಾವು ಯಾರು ನೋಡಿಲ್ಲ, ದೇವರು ಯಾವ ಥರ ಇರ್ತಾರೆ ನಮಗೆ ಗೊತ್ತಿಲ್ಲ. ಸೊ ಅದಕ್ಕೆ ದೇವರಿಗೆ ಸಮಾನವರು ಎಲ್ಲ ಕಡೆ ನಾವು ಹೇಳ್ಕೊಂಡು ಬರ್ತೀವಿ. ಸೊ ಪರಮ ಪೂಜ್ಯ ಸಾಹೇಬರು ದೇವರಿಗೆ ಸಮಾನವರು. ಕಾರಣ ಏನೋ, ಈ ಸಮಾಜದಲ್ಲಿ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇನ್ನೊಬ್ಬರು ಕೆಲಸ ಮಾಡೋದು ಕಷ್ಟ. ಅದಕ್ಕೆ ನಮ್ಮ ವೇದಿಕೆ ಕೆಳಗಡೆ ಇರುವ ಎಲ್ಲ ಸ್ವಾಮೀಜಿ ಅವರು ಕೂಡ ಬೇರೆ ಬೇರೆ ಕಡೆಯಿಂದ ಸ್ವಾಮೀಜಿ ಬಂದಿದ್ದಾರೆ. ರಾಣೆಬೆನ್ನೂರು ಸ್ವಾಮೀಜಿ, ನಮ್ಮ ಹೊಸಪೇಟೆ ಸ್ವಾಮೀಜಿ, ನಮ್ಮ ಶ್ರೀರಂಗಪಟ್ಟಣ, ಗದಗ್, ಸಾಗರ ಎಲ್ಲ ಕಡೆಯಿಂದ ಬಂದಿದ್ದಾರೆ. ನಮ್ಮ ಮಾತಾಜಿ ಅವರು ಬಂದಿದ್ದಾರೆ. ಅವರು ಎಲ್ಲರೂ ಕೂಡ ದೇವರಿಗೆ ಸಮಾನವರು. ಅವ್ರ ಜೊತೆಗೆ ಒಂದು ವೇದಿಕೆಯಲ್ಲಿ ಕೂತ್ಕೊಂಡು ನಮ್ಮ ಸಣ್ಣ ಒಂದು ಪ್ರಯತ್ನದಲ್ಲಿ ನಾವೇನು ಈ ವಿಶ್ವ ಬಗ್ಗೆ ನೋಡಿದ್ದೀವಿ, ಒಂದು ಅರ್ಧ ಗಂಟೆ 40 ನಿಮಿಷ ಮಾತಾಡಲಿಕ್ಕೆ ನಮಗೊಂದು ಭಾಗ್ಯ ಸಿಕ್ಕಿತ್ತು. ಸೊ ಅವ್ರ ಬಗ್ಗೆ ಜಾಸ್ತಿ ನಾನು ಮಾತಾಡಬಾರದು, ಮಾತಾಡೋದು ನನಗೆ ಅರ್ಹತೆ ಇಲ್ಲ. ಸೊ ಅವ್ರ ಜೊತೆ ಕೂರಿರುವುದು ನನಗೊಂದು ದೊಡ್ಡ ಒಂದು ಗೌರವ ನಾನು ಹೇಳ್ಕೊಳ್ತೀನಿ. ವೇದಿಕೆ ಮೇಲೆ ಇನ್ನೊಬ್ಬರು ದೊಡ್ಡ ಒಂದು ಮಹಾನ್ಯ ನಾನು ಹೇಳ್ತೀನಿ. ಏಜ್ನಲ್ಲಿ ಸಣ್ಣ ಏಜ್, ಅವ್ರೇನು ದೊಡ್ಡ ಏಜ್ ಅಲ್ಲ, ಚಕ್ರವರ್ತಿ ಸೂಲಿಬೆಲೆ ಅವರು. ಕಾರಣ ಏನು, ಯಾಕೆ ನಾವು ಸ್ವಾಮಿ ವಿವೇಕಾನಂದ ಬಹಳ ಲೈಕ್ ಮಾಡ್ತೀವಿ? 1863ನಲ್ಲಿ ಹುಟ್ಟಿದ್ದಾರೆ, 1903ನಲ್ಲಿ ತೀರಿ ಹೋಗಿದ್ದಾರೆ. ಬಹುಶಃ ಒಂದು 39-40 ವರ್ಷ ಅವರ ಪ್ರಯಾಣ. ಬಟ್ 49 ವರ್ಷದಲ್ಲಿ ಅವ್ರ ಲೈಫ್ನಲ್ಲಿ ಮಾಡಿದ ಸಾಧನೆ ಬಹಳ ಜಾಸ್ತಿ. ಅವ್ರ ಬುಕ್ಸ್ ಓದಬೇಕಂದ್ರೆ ನಮಗೊಂದು 2-3 ವರ್ಷ ಬೇಕು. ಎಲ್ಲ ಸಬ್ಜೆಕ್ಟ್ನಲ್ಲಿ ಮಾತಾಡಿದ್ದಾರೆ. ಎಜುಕೇಷನ್ ಬಗ್ಗೆ, ಲೈಫ್ ಬಗ್ಗೆ, ಯೂತ್ ಬಗ್ಗೆ, ಯಾವ ಥರ ನಮ್ಮ ಒಳಗಡೆ ಶಕ್ತಿ ನಾವು ಡೆವಲಪ್ ಮಾಡಬೇಕು, ಯೋಗ ಸೂತ್ರ ಬಗ್ಗೆ ಬಹಳ ಒಂದು ಒಳ್ಳೆಯ ಒಂದು ಕಮೆಂಟ್ರಿ ಬರೆದು ಹೋಗಿದ್ದಾರೆ. ವರ್ಲ್ಡ್ ಫುಲ್ ಟ್ರಾವೆಲ್ ಮಾಡಿದ್ದಾರೆ. ಹಿಂದೂಯಿಸಮ್ ಒಂದು ರಿಲಿಜನ್ ಆಕ್ಚುಲಿ ಸೆತ್ತೋಗಿತ್ತು 1850-60ನಲ್ಲಿ. ಹಿಂದೂಯಿಸಮ್ ಒಂದು ರಿಲಿಜನ್ಗೆ ಬಹಳ ಒಂದು ಕೆಟ್ಟ ಕಲ್ಪನೆ ಇತ್ತು. ವೆಸ್ಟಲ್ಲಿ ತಾವು ಹೋಗಿ ನೋಡಿದ್ದೀರನ್ನ, ಅಲ್ಲಿ ಸ್ನೇಕ್ ಚಾಂಬರ್ಸ್ ಅಂತ ಹೇಳ್ತಾರೆ. ಯಾರೋ ಒಂದು ಹಾವು ಇಟ್ಕೊಂಡು ಆಟ ಆಡುವ ಹಿಂದೂ, ಸಾಧು ಹೇಳ್ಕೊಂಡು ತಿರುವಾಡುವವರು ಹಿಂದೂ, ಸುಳ್ಳು ಹೇಳ್ಕೊಂಡು ಮಾಟ ಮಂತ್ರ ಮಾಡುವವರು ಹಿಂದೂ, ಆ ಥರ ಒಂದು ಭಾವನೆ ಇತ್ತು. ಸ್ವಾಮಿ ವಿವೇಕಾನಂದರವರೇ 1850ಕ್ಕೆ ಮೇಲೆ ಹಿಂದೂಯಿಸಮ್ ರಿವೈವಲಿಸಮ್ ಮಾಡಿದ್ದಾರೆ. ಹಿಂದೂಯಿಸಮ್ನ ನಿಜವಾಗಿ ಏನೋ ವೆಸ್ಟ್ಗೆ ತಗೊಂಡೋಗಿ ಸೇರಿಸ್ಕೊಂಡು ಬಂದಿದ್ದಾರೆ. ಸೊ ಆ ಥರ ಒಂದು ವೇದಿಕೆಯಲ್ಲಿ ನಮ್ಮ ಚಕ್ರವರ್ತಿ ಸೂಲಿಬೆಲೆ ಸಾಹೇಬ್ರಿಗೆ ಯಾಕೆ ನಾನು ಈ ಥರ ಒಂದು ಮಾತು ಹೇಳ್ತಾ ಇದ್ದೀನಿ, ಸೇಮ್ ಕೆಲಸ ಇತ್ತೀಚೆಗೆ ಅವ್ರು ಮಾಡ್ತಾ ಇದ್ದಾರೆ. ಮೇ ಬಿ ಒಂದು ಜೂನಿಯರ್ ವಿವೇಕಾನಂದರ್ ನಾವು ಹೇಳ್ಬಹುದು. ಲಾಸ್ಟ್ ಒಂದು 10 ವರ್ಷದಲ್ಲಿ ವೆರಿ ಅಗ್ರೆಸಿವ್, ಎಲ್ಲಿ ಅಗ್ರೆಸಿವ್ ಇರಬೇಕು ಅಗ್ರೆಸಿವ್ ಆಗಿದ್ದಾರೆ. ಪಾಲಿಟಿಕ್ಸ್ ಬಗ್ಗೆ ಕೇರ್ ಮಾಡಲ್ಲ. ವೇದಿಕೆ ಮೇಲೆ ಕೆಲವು ಚೆನ್ನಾಗಿ ಮಾತಾಡಬೇಕಾದಲ್ಲ ನೋಡಲ್ಲ. ಹಾರ್ಟ್ನಲ್ಲಿ ಏನಿದೆ, ಹೃದಯದಲ್ಲಿ ಏನಿದೆ, ಬಹಳ ಗಂಭೀರವಾಗಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ನಾನು ಕೂತಿರುವುದು ನನಗೆ ಇನ್ನೊಂದು ದೊಡ್ಡ ಗೌರವ. ವೇದಿಕೆ ಮೇಲೆ ನಮ್ಮ ಇನ್ನೊಂದು ಮಹಾನ್ ನಮ್ಮ ದಾನಪ್ಪ ಕಬೇರ ಸಾಹೇಬರು, ಎಕ್ಸ್ ಮೇಯರ್ ಅವರು. ಬಹುಶಃ ಇವತ್ತೇ ನಾನು ಪರಿಚಯ ಮಾಡಿಕೊಂಡಿದ್ದೀನಿ. ತಾವು ಅವ್ರ ಬಗ್ಗೆ ಹೇಳುವಾಗ ಗೊತ್ತಾಗ್ತದೆ. ಕೆಲವು ನಮ್ಮಲ್ಲಿ ಕರ್ಮಯೋಗಿ ಅವರಿದ್ದಾರೆ. ಹೀಗೆ ನಾವು ಕರ್ಮಯೋಗಿ ನಮ್ಮ ದೇಶದಲ್ಲಿ ಮಾತ್ರ ಹೇಳ್ತೀವಿ. ಯಾವುದೇ ಒಬ್ಬರು ಅವರು ಕೆಲಸ ಚೆನ್ನಾಗಿ ಮಾಡಿ ಕೆಲಸ ಮುಖಾಂತರ ದೇವರು ನೋಡ್ಲಿಕ್ಕೆ ಹೊರಟ್ಬಿಟ್ಟಿದಾರನ್ನ ಅವ್ರು ಕರ್ಮಯೋಗಿ ಹೇಳ್ತೀವಿ ನಾವು. ಕೆಲಸದಲ್ಲಿ ಮಾತ್ರ ದೇವರು ನೋಡಬಹುದು. ನಮ್ಮಲ್ಲಿ ಒಂದು ಭಾವನೆ ಇದೆ, ನಮ್ಮಲ್ಲಿ ಒಂದು ನಂಬಿಕೆ ಇದೆ. ಬಹುಶಃ ಸಾಹೇಬರ್ ಅವರು ಕರ್ಮಯೋಗಿ. ನಮ್ಮಲ್ಲಿ ಡಾಕ್ಟರ್ ಮೋಹನ್ ಚಂದ್ರಶೇಖರ್ ಸಾಹೇಬರ್ ಅವರು ಇದ್ದಾರೆ, ತಹಸೀಲ್ದಾರ್, ವೆರಿ ಯಂಗ್ ಪರ್ಸನ್. ಬೆಳಗಾವಿಯಲ್ಲಿ ತಹಸೀಲ್ದಾರ್ ಇದ್ದಾರೆ. ಅವ್ರದ್ದು ವೇದಿಕೆಯಲ್ಲಿರುವುದು ಇನ್ನೊಂದು ವಿಶೇಷ. ಇಲ್ಲಿರುವ ಎಲ್ಲ ನಮ್ಮ ಯುವಶಕ್ತಿ ವಾಲಂಟಿಯರ್ಸ್ ಅವರು, ಇಲ್ಲಿರುವ ಎಲ್ಲ ನಮ್ಮ ಎಮಿನೆಂಟ್ ಗೆಸ್ಟ್ ಧಾರವಾಡ ಹುಬ್ಳಿಯಿಂದ ಬಂದಿರೋರು, ಈ ಹಾಲ್ದಲ್ಲಿರುವ ಒಂದೊಂದು ನಮ್ಮ ಯುವಶಕ್ತಿ ಅವರು ತಮ್ಮ ಎಲ್ಲರ ಮುಂಚೆ ನಿಂತ್ಕೊಂಡು ಮಾತಾಡೋದು ಇವತ್ತೊಂದು ಭಾಗ್ಯ.
ನನಗೆ ಸುಮಾರು ಒಂದು ಗಂಟೆ ಟೈಮ್ ಕೊಟ್ಟಿದ್ದಾರೆ. ನಾನೊಂದು 40-45 ನಿಮಿಷ ಟೈಮ್ ತಗೊಂಡ್ಬಿಡ್ತೀನಿ. ಆಮೇಲೆ ಅವರೆಲ್ಲ ಮಾತಾಡಿದ ಮೇಲೆ ತಾವು ಕ್ವೆಶ್ಚನ್ ಆನ್ಸರ್ ಸೆಷನ್ ಏನಿದೆ ಅದು ಆಮೇಲೆ ಮಾಡೋಣ. ಯಾಕೆ ಇವತ್ತು ನಾವು 2020ನಲ್ಲಿ ಧಾರವಾಡನಲ್ಲಿ ಯುವಶಕ್ತಿ ಬಗ್ಗೆ ಮಾತಾಡಬೇಕು? ಮೋಸ್ಟ್ಲಿ ಎಲ್ಲ ಯುವಶಕ್ತಿಗಳಲ್ಲಿ ಹೋಗಿ ನೀವು ಏನು ಮಾಡಬೇಕಪ್ಪ, ನಾನು ಹೂಬ್ಳಿ 1 ತಿಂಗಳ ಮುಂಚೆ ಬಂದಿದ್ದೀನಿ. ಸುಮಾರು 100 ಹುಡುಗರಲ್ಲಿ ಮಾತಾಡಿದ್ದೀನಿ. ತಾವು ಏನಾಗಬೇಕು ಲೈಫ್ನಲ್ಲಿ, 5 ವರ್ಷ ಆದ ಮೇಲೆ ಏನಾಗಬೇಕು. 100ರಲ್ಲಿ 95 ಜನ ಹೇಳಿದ ಒಂದೇ ಮಾತು, ಸರ್ ನಾನು ಸರ್ಕಾರ ನೌಕರನಾಗಬೇಕು, ಸರ್ಕಾರ ಕೆಲಸಕ್ಕೆ ಹೋಗಬೇಕು, ನಾನು ಟೀಚರ್ ಆಗಬೇಕು, IPS ಆಗಬೇಕು, IAS ಆಗಬೇಕು, ಅದಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀನಿ, ಎಕ್ಸಾಮ್ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಈ ಸಬ್ಜೆಕ್ಟ್ ನಾನು ಟಚ್ ಮಾಡಿಬಿಡ್ತೀನಿ. ತಮ್ಮಲ್ಲಿ ತುಂಬ ಜನಕ್ಕೆ ಆ ಭಾವನೆ ಇರುತ್ತದೆ. ಯಾಕೆ ತಮಗೆ ಈ ಥರ ಭಾವನೆ ಇದೆ? ಎಲ್ಲರೂ ಕೂಡ ಒಂದು ಸರ್ಕಾರ ಕೆಲಸಕ್ಕೆ ಹೋಗಬೇಕು. ಏನಕ್ಕೆ ವೇದಿಕೆ ಮೇಲೆ ತುಂಬ ಸರ್ಕಾರ ಅಧಿಕಾರಿಗಳಿದ್ದಾರೆ. ರಾಜಕೀಯದಲ್ಲಿ ಒಬ್ಬರು, ತಹಸೀಲ್ದಾರ್ ಒಬ್ಬರು, ಸಮಾಜ ಸೇವಕರು ಒಬ್ಬರು, ಸ್ವಾಮೀಜಿ ಒಬ್ಬರು. ಯಾಕೆ ಸರ್ಕಾರ ಕೆಲಸಕ್ಕೆ ಹೋಗ್ಬೇಕಂತ ತಮಗೆ ಭಾಳ ಆಸೆ. ಅದು ಸ್ಪೆಷಲಿ ನಾರ್ತ್ ಕರ್ನಾಟಕದಲ್ಲಿ ಯಾಕೆ ಭಾಳ ಆಸೆ ತಮಗೂ? ಸೇವೆ ಮಾಡ್ಲಿಕ್ಕೆ ಒಂದು ಸಂದರ್ಭ ಅಂತ ತಾವು ನೋಡ್ತೀರಿ. ಸೇವೆ ಮಾಡ್ಲಿಕ್ಕೆ ಒಂದು ಒಳ್ಳೆಯ ಸಂದರ್ಭ. ಸೆಕೆಂಡ್ ತಾವೇನು ನೋಡ್ತಾ ಇದ್ದೀರಾ? ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಲಿಕ್ಕೆ ಒಂದು ಅವಕಾಶ. ನಮ್ಮ ಗ್ರಾಮದಲ್ಲಿ ಗಂಭೀರವಾಗಿ ನಾವು ಬದುಕಲಿಕ್ಕೆ ಒಂದು ಅವಕಾಶ. ನಮಗೆ ಸರ್ಕಾರ ಕೆಲಸ ಹೋಗುವಾಗ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ತದೆ, ಜನ ನಮಗೆ ನೋಡುವ ಭಾವನೆ ಚೇಂಜ್ ಆಗ್ತದೆ. ಬಟ್ ಸ್ವಾಮಿ ವಿವೇಕಾನಂದರವರ ಕಾಲದಲ್ಲಿ ಸರ್ಕಾರ ಸೇವೆ ಇಲ್ಲ. 1863, 1870, 1880 ಹೋಗಿದ್ದೀರಲ್ಲ, ಸರ್ಕಾರ ಸೇವೆ ಇಲ್ಲ. ಆ ಟೈಮಲ್ಲಿ ಇಂಡಿಯಾದಲ್ಲಿ ಯಾರಾದೊಬ್ಬರು ಸರ್ಕಾರ ಸೇವೆಗೆ ಸೇರ್ಬೇಕನ್ನ ತಾವೆಲ್ಲ ಇಂಗ್ಲೆಂಡ್ ಹೋಗಬೇಕು. ಇಂಗ್ಲೆಂಡ್ ಹೋಗಿ ಶಿಪ್ನಲ್ಲಿ ಹೋಗಿ ಅಲ್ಲಿ ಹೋಗಿ ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ICS ಅಂತ ಹೇಳ್ತಾರೆ. ICS ಎಕ್ಸಾಮ್ ಬರೆದು ಅದೊಂದು 6-7 ಸಬ್ಜೆಕ್ಟ್ ಇರ್ತದೆ, ಗ್ರೀಕು, ಲ್ಯಾಟಿನ್ ಎಲ್ಲ ಇರ್ತದೆ. ಅದರಲ್ಲಿ ಪಾಸ್ ಆಗಿ ಪುನಃ ಇಂಡಿಯಾ ಬಂದು ತಾವು ಸರ್ವ್ ಮಾಡಬೇಕು. ಸೊ ಇಂಡಿಯಾದಲ್ಲಿ ಹುಟ್ಟಿ ಆ ಎಕ್ಸಾಮ್ ಪಾಸ್ ಆಗೋದು ಬಹಳ ಕಡಿಮೆ. ಅದಕ್ಕೆ ಬಹುಶಃ ಸ್ವಾಮಿ ವಿವೇಕಾನಂದರವರು ಅವರ ಪುಸ್ತಕದಲ್ಲಿ, ಅವರ ಭಾಷಣದಲ್ಲಿ ಎಲ್ಲಿ ಕೂಡ ಸರ್ಕಾರಿ ಕೆಲಸ, ಸರ್ಕಾರಿ ನೌಕರು ಅದ್ರ ಬಗ್ಗೆ ಮಾತಾಡಿಲ್ಲ. ಯಾಕೆ ಸ್ಪೆಸಿಫಿಕ್ ಆಗಿ ಈ ಪಾಯಿಂಟ್ ನಾನು ಟಚ್ ಮಾಡ್ತಾ ಇದ್ದೀನಿ? ನಮ್ಮ ದೇಶದಲ್ಲಿ ಎಲ್ಲ ವರ್ಷ ಕೂಡ ಸರ್ಕಾರಿ ನೌಕರು ಕಡಿಮೆಯಾಗಿ ಬರ್ತಾ ಇದ್ದಾರೆ. ನಾನ್ ಸಿವಿಲ್ ಸರ್ವಿಸ್ನಲ್ಲಿ ಸೇರುವಾಗ 1050 ಜನ ವೇಕೆನ್ಸಿ ಇತ್ತು. IAS, IPS, IRS ಎಲ್ಲ ಸೇರಿ 1050 ಇತ್ತು. 2020 ನಾನು ನೋಟಿಫಿಕೇಶನ್ ನೋಡುವಾಗ ಅದು 820ನಲ್ಲಿ ಇದೆ. ಸುಮಾರು ಒಂದು 200 ವೇಕೆನ್ಸಿ ಕಡಿಮೆ ಮಾಡಿದ್ದಾರೆ. ಬಹುಶಃ ಇನ್ನ 20 ವರ್ಷ ತಾವು ತಗೊಂಡಿದ್ದೀರ ಅದು 600-500 ಬರ್ತದೆ. ಒಂದು ಕಡೆ ಸರ್ಕಾರದಲ್ಲಿ ವೇಕೆನ್ಸೀಸ್ ಕಡಿಮೆ ಆಗಿಕೊಂಡು ಬರ್ತಾ ಇದೆ. ಅದೇ ಸರಿ ನೀವು KPSC ನೋಡಿದ್ದೀರನ್ನ ಕೂಡ ಕಡಿಮೆ ಆಗಿಕೊಂಡು ಬರ್ತಾ ಇದೆ. ರಿಕ್ರೂಟ್ಮೆಂಟ್ ಇತ್ತೀಚೆಗೆ ಆಗೋದು ಪೊಲೀಸ್ ಇಲಾಖೆಯಲ್ಲಿ ಆಗ್ತಾ ಇದೆ, ಸ್ವಲ್ಪ ಬೇರೆ ಬೇರೆ ಇಲಾಖೆಯಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಟೀಚಿಂಗ್ ಅಷ್ಟು ಜಾಸ್ತಿ ಆಗ್ತಾ ಇಲ್ಲ, PDO ಸ್ವಲ್ಪ ಆಗ್ತಾ ಇದೆ, ಎಲ್ಲ ಕಡೆ ಕಡಿಮೆ ಆಗ್ತಾ ಇದೆ. ಸ್ಪೆಸಿಫಿಕ್ಲಿ ಈ ಪಾಯಿಂಟ್ ಕೆಲವು ಉದ್ದೇಶ ಏನು? ಸ್ವಾಮಿ ವಿವೇಕಾನಂದ ಅವರು ಹೇಳಿದ ಒಂದೇ ಮಾತು ಏನು? ತಮ್ಮ ಎಲ್ಲರಲ್ಲಿ ಕೂಡ இந்த ರಜಸ್ನಿ ಏನಿದೆ ಆ ಶಕ್ತಿ ತಾವು ಡೆವಲಪ್ ಮಾಡಬೇಕು. ತಮ್ಮ ರಜಸ್ನಿ ಏನು ತಾವು ಹೇಳ್ತಿರೋ ರಜಸ್ ಶಕ್ತಿ, ಒಂದು ಬಹಳ ಗಂಭೀರವಾದ ಒಂದು ಎನರ್ಜಿ ತಮ್ಮೊಳಗಡೆ ಇರಬೇಕು. ತುರು ಇರಬೇಕು. ಎಲ್ಲಿ ಒಂದು ಕಡೆ ತಾವು ಕೂಡಬಾರ್ದು. ಆ ಥರ ಎನರ್ಜಿ ಆಕ್ಟಿವಿಟಿ ತಾವು ಓಡ್ತಾ ಇರಬೇಕು. ಅದು ಮಾಡುವಾಗ ಏನಾಗ್ತದೆ, ಲೈಫ್ನಲ್ಲಿ ತಾವು ಏನು ಫೀಲ್ಡ್ ತಗೊಳ್ತೀರಿ ತಾವು ಸಾಧನೆ ಮಾಡ್ತೀರಿ. ಸೊ ಸ್ಪೆಸಿಫಿಕ್ಲಿ ನಾನು ಇವತ್ತು ಮಾತಾಡುವ ಕಾರಣ ಏನು? ನಮ್ಮಲ್ಲಿ ಸುಮಾರು 75 ಕೋಟಿ ಜನ ತಮ್ಮ ಏಜ್ನಲ್ಲಿ ಇದ್ದಾರೆ. ನಮ್ಮ ದೇಶದಲ್ಲಿ 75 ಕೋಟಿ ಜನ, ಸುಮಾರು ಒಂದು 60% ಆಫ್ ನಮ್ಮ ಪಾಪ್ಯುಲೇಷನ್ ಬಿಲೋ ದಿ ಏಜ್ ಆಫ್ 35, 33-34 ಕೆಳಗಡೆ 70 ಕೋಟಿ ಜನ. ಇನ್ನೊಂದ್ಸರಿ ತಾವು ಬಹಳ ಚೆನ್ನಾಗಿ ತಿಳ್ಕೊಳ್ಬೇಕು. ಯಾಕೆಂದ್ರೆ ಯುರೋಪ್ ಟೋಟಲ್ ಪಾಪ್ಯುಲೇಷನ್ 100 ಕೋಟಿ. ಯುರೋಪ್ ಕಾಂಟಿನೆಂಟ್ ತಗೊಂಡು ಆಡ್ ಮಾಡಿದಿರ 100 ಕೋಟಿ. ನಮ್ಮಲ್ಲಿ ಯಂಗ್ಸ್ಟರ್ಸ್ ಮಾತ್ರ 70% ಆಫ್ ಯುರೋಪ್ ಪಾಪ್ಯುಲೇಷನ್ ಅಲ್ಲಿ. ಫ್ರಾನ್ಸ್, ಜರ್ಮನಿ, ಇಂಗ್ಲೆಂಡ್ ದೊಡ್ಡ ದೇಶ ಏನಿದೆ, 6 ದೊಡ್ಡ ದೇಶ ತಾವು ಆಡ್ ಮಾಡಿದ್ದೀರನ್ನ ನಮ್ಮಲ್ಲಿರುವ ಯುವಕರ ಪಾಪ್ಯುಲೇಷನ್ ನಮ್ಮ ದೇಶದಲ್ಲಿ ಮಾತ್ರ ಡಬಲ್ ಟೈಮ್ಸ್ ಇದೆ. ಆಸ್ಟ್ರೇಲಿಯಾ ಟೋಟಲ್ ಪಾಪ್ಯುಲೇಷನ್ 6 ಕೋಟಿ, ನಮ್ಮಲ್ಲಿರುವ ಯುವಕರ ಪಾಪ್ಯುಲೇಷನ್ 70 ಕೋಟಿ. ತಾವು ಥಿಂಕ್ ಮಾಡಬೇಕು, ನಾವು ಎಷ್ಟು ದೊಡ್ಡ ಒಂದು ಒಳ್ಳೆಯ ಸಮಾಜದಲ್ಲಿ ನಾವು ಕೂತಿದ್ದೀವಿ, ಎಷ್ಟು ಯುವಕರಲ್ಲಿ ಇದ್ದೀವಿ, ಎಷ್ಟು ಯುವಕ ಶಕ್ತಿ ನಾವು ವೇಸ್ಟ್ ಮಾಡ್ತಾ ಇದ್ದೀವಿ. ನಾವು ಹೇಳಲಿಕ್ಕೋಸ್ಕರ ಈ ಡೇಟಾ ತಮಗೆ ಕೊಡ್ತಾ ಇದ್ದೀವಿ. ತಮ್ಮ ಮೈಂಡ್ ಸೆಟ್ ಎಲ್ಲ ಏನು ಚೇಂಜ್ ಆಗಬೇಕು? ಜಾಬ್ ಸೀಕಿಂಗ್ ಇருந்து ಜಾಬ್ ಕ್ರಿಯೇಷನ್ಗೆ ಚೇಂಜ್ ಆಗಬೇಕು. ಯು ಆಲ್ ಶುಡ್ ಚೇಂಜ್ ಯುವರ್ ಮೈಂಡ್ ಸೆಟ್ ಟು ಜಾಬ್ ಕ್ರಿಯೇಷನ್ಗೆ ಚೇಂಜ್ ಆಗಬೇಕು. ಯಾಕೆಂದ್ರೆ ನಮ್ಮಲ್ಲಿ ಉಪ್ಪಾರಲ್ಲಿ ಕೂತಿದ್ದಾರೆ. ನಮ್ಮ ಉಪ್ಪಾರ್ ಸಾಹೇಬರು ಲಾಸ್ಟ್ ಟೈಮ್ ನಾನು ಅವರು ಸಿಕ್ಕುವಾಗ ಧಾರವಾಡನಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು ಹೇಳುವಾಗ, ನಾನು ಒಂದು ಸ್ಕೂಲ್ ರನ್ ಮಾಡ್ತಾ ಇದ್ದೀನಿ. ಬಹಳ ಹಂಬಲ್ ಮನುಷ್ಯ ಅವರು, ಅವ್ರ ತಲೆ ಮೇಲೆ ಎತ್ತಲ್ಲ, ಯಾವಾಗಲೂ ತಲೆ ಕೆಳಗಡೆ ಇರ್ತದೆ. ನಾನು ಸ್ಕೂಲ್ ರನ್ ಮಾಡ್ತಾ ಇದ್ದೀನಿ, ಕೋಚಿಂಗ್ ಇನ್ಸ್ಟಿಟ್ಯೂಟ್ ರನ್ ಮಾಡ್ತಾ ಇದ್ದೀನಿ, ಇದು ಮಾಡ್ತಾ ಇದ್ದೀನಿ. ನಾನು ಹೇಳ್ತೀನಿ, ಬಹುಶಃ ನೀವು ಸರ್ಕಾರ ಒಳಗಡೆ ಹೋಗಿದ್ದೀರಲ್ಲ, ಇಷ್ಟು ಕೆಲಸ ಮಾಡ್ತೀರಾ ಸರ್? ಬಹುಶಃ ಸರ್ಕಾರ ಕೆಲಸ ಹೋಗಿಲ್ಲ, ಅದಕ್ಕೆ ಸುಮಾರು ಒಂದು 16-15 ಸಾವಿರ ಸ್ಟೂಡೆಂಟ್ಸ್ಗೂ ಸ್ಕೂಲು, ಕೋಚಿಂಗ್ ಇನ್ಸ್ಟಿಟ್ಯೂಟ್ ಎಲ್ಲ ರನ್ ಮಾಡ್ತಾ ಇದ್ದಾರೆ. ಈ ಮೈಂಡ್ ಸೆಟ್ ಏನಿರಬೇಕು, ಯಾರು ಕೂಡ ಸರ್ಕಾರಿ ಕೆಲಸವೇ ಸಿಕ್ಕಿದ್ನ ಫ್ಯಾಂಟಾಸ್ಟಿಕ್. IAS ಸಿಗ್ತದೆ, IPS ಸಿಗ್ತದೆ, ತಹಸೀಲ್ದಾರ್ ಸಿಗ್ತದೆ, KAS ಸಿಗ್ತದೆ, ಸೂಪರ್. ಸಿಕ್ಕಿಲ್ಲ ನಾನು ಫ್ಯಾಂಟಾಸ್ಟಿಕ್.
ತಮಗೆ ಸಿಕ್ಕಿಲ್ಲ ಅನ್ನೋ ಕೂಡ ಬಹಳ ಸಂತೋಷ. ಬಿಕಾಸ್ ದೇವರು ತಮಗೂ ಲೈಫ್ ಓಪನ್ ಮಾಡಿಬಿಟ್ಟಿದ್ದಾರೆ ಅರ್ಥ. ತಮ್ಮ ಲೈಫ್ ಮುಂಚೆ ಇನ್ನೂ ಸ್ವಲ್ಪ ದೊಡ್ಡ ದಾರಿ ತೋರಿಸ್ಬಿಟ್ಟಿದ್ದಾರೆ ಅರ್ಥ. ಅದರಲ್ಲಿ ತಾವು ಸಾಧನೆ ಮಾಡಬಹುದು. ಲೈಫ್ನಲ್ಲಿ ನನಗೆ ಬೇಕನ್ನು ಹೋಗುವಾಗ ನಮಗದು ಬರಲ್ಲ. ನಾನು ಲೈಫ್ನಲ್ಲಿ ನನ್ನ ಸಣ್ಣ ಪ್ರಾಯದಲ್ಲಿ 30 ವರ್ಷದಲ್ಲಿ ನೋಡಿದ್ದು, ನನಗೆ ಬೇಕು ನೋಡುವಾಗ ನಮ್ಮ ಜೊತೆಗೆ ಬರಲ್ಲ. ಬೇಡ ಅಂತ ನಾವು ಬಿಡುವಾಗ ಆಟೋಮೆಟಿಕ್ಲಿ ನಿಮ್ಮಲ್ಲಿ ಬಂದೇ ಬರುತ್ತೆ. ಅದು ಒಳಗ ನಿಯತಿ, ಅದು ಯಾರು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನನ್ನ ಫಸ್ಟ್ ಮೆಸೇಜ್ ಹೇಳಲ್ಲ, ನಾವೆಲ್ಲ ಒಂದೇ ಏಜ್ನಲ್ಲಿ ಇದ್ದೀವಿ. ಕಾನ್ವರ್ಸೇಷನ್ ನಾನು ಹೇಳ್ತೀನಿ, ಜಾಬ್ ಸೀಕಿಂಗ್ ಟು ಜಾಬ್ ಕ್ರಿಯೇಷನ್ ಅಂತ ತಾವು ಚೇಂಜ್ ಮಾಡಬೇಕು. ತಮ್ಮ ಏಜ್ನಲ್ಲಿ ಬೆಂಗಳೂರು ಕಡೆ ತಾವು ಬಂದು ನೋಡಿದ್ದೀರಾ, ಲಾಟ್ ಆಫ್ ಪೀಪಲ್ ಕ್ರಿಯೇಟ್ ಸ್ಟಾರ್ಟ್ಅಪ್ಸ್. ಬೌನ್ಸ್ ಒಂದು ಕಂಪನಿ ಇದೆ, ಮೊನ್ನೆಯಲ್ಲಿ ಒಂದು ಕಡೆ ಕೂಡ ಮಾತಾಡಿದ್ವಿ. ಬೌನ್ಸ್ ಒಂದು ಸ್ಕೂಟರ್ ಕಂಪನಿ. ಒಂದು ಕಡೆ ಸ್ಕೂಟರ್ ತಗೊಂಡು ಇನ್ನೊಂದು ಕಡೆ ಬಿಡಬಹುದು. ನಿಮ್ಮ ಏಜ್ನಲ್ಲಿ 23-22 ವರ್ಷದಲ್ಲಿ ಹುಡುಗರು ಶುರು ಮಾಡಿದ್ದಾರೆ. 10,000 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ತಾ ಇದ್ದಾರೆ. ಸ್ವಿಗ್ಗಿ, ನಮ್ಮ ಹರ್ಷ ಬಜೆಟಿ ಇದ್ದಾರೆ, ಅವರು ನಿಮ್ಮ ಊರು ಕಡೆಯವರು, ಬೆಂಗಳೂರು ಕಡೆಯವರು. 1,20,20,000 ಜನಕ್ಕೆ ಕೆಲಸ ಕೊಡ್ತಾ ಇದ್ದಾರೆ ಸ್ವಿಗ್ಗಿದಲ್ಲಿ. ಅವ್ರಿಗೆ 27 ವಯಸ್ಸು. ಎಲ್ಲರೂ 30 ಕೆಳಗಡೆ. ಇದೇ ಸಮಾಜ ಇನ್ನೊಂದು ಕಣ್ಣೋಟದಲ್ಲಿ ನೋಡ್ತಾ ಇದ್ದಾರೆ. ನಾವು ನೋಡುವ ಕಣ್ಣೋಟವು ಅವ್ರು ನೋಡುವ ಕಣ್ಣೋಟ ಬಹಳ ಡಿಫ್ರೆನ್ಸ್ ಆಗಿದೆ. ದ ಮೈಂಡ್ ಸೆಟ್ ಇಸ್ ಡಿಫ್ರೆಂಟ್. ಯುವರ್ ಥಿಂಗ್, ಡೋಂಟ್ ಪುಟ್ ಪ್ರೆಷರ್ ಆನ್ ಯುವರ್ ಸೆಲ್ಫ್. ನನಗೆ ಸರ್ಕಾರ ಕೆಲಸ ಬೇಕು, ನಾನು ಎಕ್ಸಾಮ್ ಬರಿತೀನಿ, 5 ವರ್ಷ ಬರಿತೀನಿ, 3 ವರ್ಷ ಬರಿತೀನಿ. ತಾವೆಲ್ಲ ಒಂದು ಟಾರ್ಗೆಟ್ ಇಟ್ಕೊಳ್ಳಿ, 2 ವರ್ಷ 3 ವರ್ಷ ಟ್ರೈ ಮಾಡ್ತೀನಿ. ಆಗಿಲ್ಲನ ಇನ್ನೊಂದು ಕೆಲಸ ಹೋಗಿ ನಾನು ಸಕ್ಸಸ್ ಮಾಡ್ತೀನಿ. ಯಾಕಂದ್ರೆ ಈ ಪ್ರದೇಶದಲ್ಲಿ ಬಹಳ ಜಾಸ್ತಿ ಡಿಮೋಟಿವೇಟೆಡ್ ಯೂತ್ ನಾನು ನೋಡ್ಲಿಕ್ಕೆ ಒಂದು ಅವಕಾಶ. ನಮ್ಮ ಟ್ವಿಟರ್ನಲ್ಲಿ, ಫೇಸ್ಬುಕ್ನಲ್ಲಿ ತಾವು ಕಳಿಸುವ ಮೆಸೇಜು, ಸರ್ 5 ವರ್ಷ ನಾನು ಬರೆದಿದ್ದೀನಿ, 6 ವರ್ಷ ಬರೆದಿದ್ದೀನಿ, ನನಗೆ ಸಿಗ್ತಾ ಇಲ್ಲ, ಏನು ಮಾಡಬೇಕು, ಯಾಕೆ ಮಾಡಬೇಕು? ಸ್ವಾಮಿ ವಿವೇಕಾನಂದವ್ರ ಕಾಲದಲ್ಲಿ ಸರ್ಕಾರ ನೌಕರಿ ಕೆಲಸವೇ ಇಲ್ಲ, ಇತ್ತೀಚೆಗಿದೆ. ಇನ್ನು 20 ವರ್ಷ ಆದಮೇಲೆ ಸರ್ಕಾರ ನೌಕರಿ ಇರ್ತಾರ ನಾವು ಹೇಳಲಿಕ್ಕಾಗಲ್ಲ. ಬಿಕಾಸ್ ಸರ್ಕಾರ ಚೇಂಜ್ ಆಗ್ತಾ ಇದೆ, ಬೇಗ ಬದಲಾವಣೆ ಆಗ್ತಾ ಇದೆ. ತಾವೆಲ್ಲ ತಮ್ಮ ಲೈಫ್ನಲ್ಲಿ ನಿಜವಾಗಿ ಒಂದು ಕಾಂಟ್ರಿಬ್ಯೂಷನ್ ಮಾಡಬೇಕು. ಇನ್ನೊಂದು 4 ಜನಕ್ಕೂ ತಮ್ಮಲ್ಲಿ ಒಳ್ಳೆಯದಾಗಬೇಕು. ಸರ್ಕಾರ ಕೆಲಸದಲ್ಲಿ ಆಗ್ತದೆ, ಜಾಬ್ ಕ್ರಿಯೇಟ್ ಮಾಡಿದ್ರಲ್ಲ ಆಗ್ತದೆ, ಒಳ್ಳೆ ಕೃಷಿ ಮಾಡಿದ್ರಲ್ಲ ಆಗ್ತದೆ. ಸೊ ಪರ್ಪಸ್ ಮಾಡಿ. ಸೊ ಸೆಕೆಂಡ್ ಪಾಯಿಂಟ್ ನಾನು ಹೇಳಲಿಕ್ಕೆ ಇಷ್ಟ ಏನಿದೆ, ನಿಮ್ಮ ತುಂಬ ಜನಕ್ಕೂ ಪರ್ಪಸ್ ಇಲ್ಲ, ಇನ್ಕ್ಲೂಡಿಂಗ್ ನಾನು ಕೂಡ ತುಂಬ ವರ್ಷ ಪರ್ಪಸ್ ಇಲ್ಲ. ಪರ್ಪಸ್ನ ಏನೋ ಲೈಫ್ನಲ್ಲಿ ಏನು ಮಾಡಬೇಕು ನನಗೊಂದು ಯಾವಾಗಲೂ ಒಂದು ಸಣ್ಣ ಒಂದು ದೊಡ್ಡ ಒಂದು ಡೌಟ್. ಪರ್ಪಸ್ ಇಲ್ಲ. ಬೆಳಗ್ಗೆ ಎರ್ತೀವಿ, ಸಾಯಂಕಾಲವರೆಗೆ ಒಂದು ಕೆಲಸ ಮಾಡ್ತಾ ಇರ್ತೀವಿ. ಸೊ ನಮ್ಮ ಕ್ಯಾಲೆಂಡರ್ ಶೀಟ್ನಲ್ಲಿ ಡೈಲಿ ಒಂದು ಶೀಟ್ ಯಾವ ಥರ ಟರ್ನ್ ಮಾಡ್ತೀವಿ ಆ ಥರ ನಾವು ಟಿಯರ್ ಮಾಡ್ತಾ ಇರ್ತೀವಿ. 365 ದಿವಸ ಆದಮೇಲೆ ಈ ಕ್ಯಾಲೆಂಡರ್ ಬಿಸಾಡಿಬಿಟ್ಟು ಹೊಸ ಕ್ಯಾಲೆಂಡರ್ ಹಾಕ್ತೀವಿ. ಡೈಲಿ ಒಂದೊಂದು ತಿರುಗಾಡ್ಕೊಂಡು ಬರ್ತೀವಿ, ಎಗೈನ್ ಹೊಸ ಕ್ಯಾಲೆಂಡರ್ ಹಾಕ್ತೀವಿ. ಬಟ್ ಯಾರಿಗೆ ಪರ್ಪಸ್ ಇದೆ, ಅವರು ಒಂದೊಂದು ನಿಮಿಷ, ಒಂದೊಂದು ಸೆಕೆಂಡ್ ಕೂಡ ಬಹಳ ಸಂತೋಷವಾಗಿ ಇನ್ವಾಲ್ವ್ ಆಗಿರ್ತಾರೆ. ಅದಕ್ಕೆ ಸ್ಪೋರ್ಟ್ಸ್ನಲ್ಲಿ ಯಾವ ಯುವಕರು ಸ್ಪೋರ್ಟ್ಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೋ ನೋಡಿದ್ದೀರನ್ನ, ಎವ್ರಿ ಮಿನಿಟ್ ದೇ ಆರ್ ಸೋ ಇನ್ವಾಲ್ವ್ಡ್ ಇನ್ ದೇರ್ ಲೈಫ್. ಬಿಕಾಸ್ ಪ್ರಾಕ್ಟೀಸ್ ಮಾಡ್ತಾರೆ, ಮನೆಗೆ ಬರ್ತಾರೆ, ಗೇಮ್ ಆಡ್ತಾರೆ, ಆಮೇಲೆ ಇಂಡಿಯನ್ ಕ್ರಿಕೆಟ್ ಆಗ್ತಾರೆ, ಇಂಡಿಯನ್ ಫುಟ್ಬಾಲ್ ಆಗ್ತಾರೆ. ಬಿಕಾಸ್ ಅವ್ರಿಗೆ 6 ವಯಸ್ಸಲ್ಲಿರೋದು ಆ ಒಂದು ಕೆಲಸ ಮಾತ್ರ ಹೋಗ್ತಾರೆ. ಅದೇ ಸರಿ ಇನ್ನು ಕೆಲವು ಜನ ತಾವು ನೋಡಿದ್ದೀರನ್ನ, ದೇರ್ ವೆರಿ ಪರ್ಪಸ್ಫುಲ್ ಡ್ರಿವನ್. ಸೊ ಮೈ ಲೈಫ್ನಲ್ಲಿ ಏಜ್ ಆಫ್ 6 ಏಜ್ ಆಫ್ 20 ವರೆ ದೇ ಹ್ಯಾವ್ ಅ ವೆರಿ ಕ್ಲಿಯರ್ ಡೈರೆಕ್ಷನ್ ಅಂಡ್ ವಿಷನ್. ತಾವು ಆ ವಿಷನ್ ಹುಡುಕ್ಬೇಕು. ಅದು ಬಿಟ್ಟು ತಾವು ಲೈಫ್ನಲ್ಲಿ ಏನು ಮಾಡಿದ್ದೀರನ್ನ ಕೂಡ ಸಕ್ಸಸ್ ಆಗಲ್ಲ. ಪಕ್ಕದ ಮನೆಯಲ್ಲಿ ಒಂದು ಮಾಡ್ತಾನೆ, ನಾನು ಅದು ಮಾಡಬಹುದಾ? ಸಕ್ಸಸ್ ಆಗಲ್ಲ. ನನ್ನ ಊರಿನಲ್ಲಿ ಇದು ಮಾಡಿದಾರನ್ನ ಚೆನ್ನಾಗಿರ್ತೇನೆಲ್ಲ ಹೇಳ್ತಾರೆ, ನಾನು ಅದು ಮಾಡಬಹುದಾ? ಸಕ್ಸಸ್ ಆಗಲ್ಲ. ಕಾರಣ ಯಾಕೆನಾ, ದೇವರು ಒಂದೇ ಒಂದು ಮೌಲ್ಡ್ ಮಾಡಿ, ಒಂದೇ ಒಂದು ಚಕ್ರವರ್ತಿ ಸುಲೇಬರ್ ಅವರು ಕ್ರಿಯೇಟ್ ಮಾಡಿ ಆ ಮೌಲ್ಡ್ ಬ್ರೇಕ್ ಮಾಡಿ ಬಿಸಾಡಿದ್ದಾರೆ. ವಿಚ್ ಮೀನ್ಸ್ ನಮ್ಮಲ್ಲಿ ಒಂದೇ ಒಂದು ಚಕ್ರವರ್ತಿ ಸುಲೇಬರ್ ಅವರು ಮಾತ್ರ ಇದ್ದಾರೆ, ಬೇರೆ ಯಾರು. ನಮ್ಮಲ್ಲಿ ದೇವರು ಎಕ್ಸಾಕ್ಟ್ಲಿ ಒಂದೇ ಒಂದು ಮೌಲ್ಡ್ ಮಾಡಿ ಮೇಲೆ ಒಂದೇ ಒಂದು ಡಾಕ್ಟರ್ ಚಂದ್ರಶೇಖರ್ ಕ್ರಿಯೇಟ್ ಮಾಡಿ ಮೌಲ್ಡ್ ಬಿಸಾಡಿದ್ದಾರೆ. ದೇವರು ಎಕ್ಸಾಕ್ಟ್ಲಿ ಒಂದೇ ಒಂದು ಮೌಲ್ಡ್ ಕ್ರಿಯೇಟ್ ಮಾಡಿ ಇಲ್ಲಿರುವ ಒಬ್ಬೊಬ್ಬರು ಕ್ರಿಯೇಟ್ ಮಾಡಿ ತಾವು ಕೆಳಗಡೆ ಬಂದ ತಕ್ಷಣ ಮೌಲ್ಡ್ ಬಿಸಾಡಿದ್ದಾರೆ. ಸೊ ನಿಮ್ಮ ತರ ಇನ್ನೊಬ್ಬರು ಇಲ್ಲ ಈ ಪ್ರಪಂಚದಲ್ಲಿ. ಈ ಸತ್ಯ ತಾವು ಎಷ್ಟು ಬೇಗ ಅರ್ಥ ಮಾಡಿಕೊಳ್ತೀರೋ ಅಷ್ಟು ಬೇಗ ತಮ್ಮ ಲೈಫ್ ಬದಲಾವಣೆ ಆಗ್ತದೆ. ತಮ್ಮ ತರ ಒಬ್ಬರು ಇಲ್ಲ, ನೋಬಡಿ. ಯು ಆರ್ ವೆರಿ ಯುನೀಕ್, ಎಕ್ಸಾಕ್ಟ್ಲಿ ಯುನೀಕ್. ಅದಕ್ಕೆ ಬಹುಶಃ ತಾವೆಲ್ಲರೂ ಕೂಡ ಒಂದು ಕೃಷಿ ಕುಟುಂಬದಲ್ಲಿ ಹುಟ್ಟಿರಬಹುದು, ಅವರೊಂದು ಬಿಲೋ ಪಾವರ್ಟಿ ಲೈನ್ ಕುಟುಂಬದಲ್ಲಿ ಹುಟ್ಟಿರಬಹುದು, ಅವ್ರ ಎಬೋ ಪಾವರ್ಟಿ ಲೈನ್ ಹುಟ್ಟಿರಬಹುದು. ಯಾಕೆಂದ್ರೆ ಸೃಷ್ಟಿ ಅದು. ದೇವರು ತಮ್ಮನ್ನು ಮಾಡಿ ಇಲ್ಲಿ ಪೊಸಿಷನ್ ಮಾಡುವಾಗಲೇ ಎಕ್ಸಾಕ್ಟ್ಲಿ ತಮ್ಮ ಚರಿತ್ರ ಆ ಥರ ಮಾಡಿ ಕಳಿಸಿದ್ದಾರೆ. ಅಲ್ಲಿருந்து ತಾವು ಅರ್ಥ ಮಾಡಿಕೊಳ್ಬೇಕು, ನನಗೊಂದು ಪರ್ಪಸ್ ಇದೆ, ನಾನು ಯಾಕೆ ಇಲ್ಲಿ ಬಂದಿದ್ದೀನಿ. ಆ ಪರ್ಪಸ್ ಅರ್ಥ ಮಾಡಿಕೊಳ್ಳದೆ ಎಲ್ಲರೂ ಮಾಡ್ತಾರೆ, ನಾನು ಮಾಡ್ತೀನಿ, ಪ್ರಯೋಜನ ಇರಲ್ಲ. ಸೊ ನಮ್ಮ ಯುವಕರಿಗೆ ಒಳ್ಳೆ ಮೆಸೇಜ್ ಏನು, ಬೇಗ ತಮ್ಮ ಪರ್ಪಸ್ ಹುಡುಕಿ. ಪರ್ಪಸ್ ಯಾವ ಥರ ಹುಡುಕಬಹುದು? ಅದು ಜನರಲಿ ಒಂದು 3 ಕ್ವೆಶ್ಚನ್ ಹೇಳಬೇಕು. ಇಂಗ್ಲೀಷ್ನಲ್ಲಿ ವಾಟ್, ವೈ, ಹೌ ಅಂತ ಹೇಳ್ತೀವಿ. ಯಾಕೆ ಇದು ಮಾಡಬೇಕು, ಏನಕ್ಕೆ ಮಾಡಬೇಕು, ಯಾವ ಥರ ಮಾಡಬೇಕು. ಏದೋ ಒಂದು ಲೈಫ್ನಲ್ಲಿ ತಾವು ಮಾಡಬೇಕನ್ನ ಯಾರೊಬ್ಬರಲ್ಲಿ ಹೇಳ್ತೀರಾ, ನಾನು IAS ಆಗಬೇಕು. ಫಸ್ಟ್ ಏನು ಹೇಳಬೇಕು, ನಾನು ಯಾಕೆ IAS ಆಗಬೇಕು, ನಾನು ಏನಕ್ಕೂ IAS ಆಗಬೇಕು,
ಯಾವ ಥರ IAS ಆಗಬೇಕು. ಇಂದ 3 ಕ್ವೆಶ್ಚನ್ಗೂ ತಾವು ಸಮಾಧಾನವಾಗಿ ಆನ್ಸರ್ ಮಾಡಿದ್ದೀರಾ, ನೀವು IAS ಆಗಬೇಕು ಅಂತ. ಯಾರೋ ಒಬ್ಬರೆಲ್ಲ ನಾನು ರೈತ ಆಗಬೇಕು. ಯಾಕೆ ರೈತ ಆಗಬೇಕು? ಏನಕ್ಕಾಗಬೇಕು, ಯಾಕೆ ಆಗಬೇಕು, ಯಾವ ಥರ ಆಗಬೇಕು. ಸೊ ವಾಟ್, ಹೌ, ವೈ, ಇಂದ 3 ಕ್ವೆಶ್ಚನ್ ತಮಗೆ ಸಮಾಧಾನ ಆಗಬೇಕು, ನಾನು ಆನ್ಸರ್ ಮಾಡಿದ್ದೀನಿ. ಆಮೇಲೆ ಇತ್ತೀಚೆಗೆ ನಾವೆಲ್ಲ ಕಂಪನಿ ಸ್ಟಾರ್ಟಪ್, ಜಾಬ್ ಕ್ರಿಯೇಷನ್ ಹೇಳ್ತೀವಿ. 20 ವರ್ಷಕ್ಕೆ ಮುಂಚೆ ಅದಿಲ್ಲ ಅಲ್ವಾ? ನಮ್ಮ ಮೈಂಡ್ ಸೆಟ್ ಯಾವಾಗಲೂ ಏನಿರ್ತದೆ, ಪಾಸ್ಟ್ನಲ್ಲಿ ಥಿಂಕ್ ಮಾಡ್ತೀವಿ, ಫ್ಯೂಚರ್ನಲ್ಲಿ ಥಿಂಕ್ ಮಾಡಲ್ಲ. ನಮ್ಮ ಬ್ರೈನ್ ಆ ಥರ ದೇವರು ಡಿಸೈಡ್ ಮಾಡಿದ್ದಾನೆ. ವಿ ಆಲ್ವೇಸ್ ಥಿಂಕ್ ಅಬೌಟ್ ಪಾಸ್ಟ್, ವಿ ನೆವರ್ ಥಿಂಕ್ ಅಬೌಟ್ ಫ್ಯೂಚರ್. ಇನ್ನು 20 ವರ್ಷ ಆದ ಮೇಲೆ ಈ ದೇಶ ಕಂಪ್ಲೀಟ್ ಬದಲಾವಣೆ ಆಗಿಬಿಡ್ತದೆ, 100% ಚೇಂಜ್ ಆಗ್ತದೆ. ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಸೆಲ್ ಫೋನ್ ತಾವೆಲ್ಲ ಏನು ಹೇಳ್ತೀರಿ, ಆ ಟೈಮಲ್ಲಿ ಸೆಲ್ ಫೋನ್ ಇರಲ್ಲ. ರೈಟ್ ನಾವು ನಾವೆಲ್ಲ ಬಂದು GSM, CDM ಏನು ಹೇಳ್ತೀವಿ, ಸ್ಟ್ರೈಟ್ ಲೈನ್ ಕಮ್ಯುನಿಕೇಶನ್ ಹೇಳ್ತೀವಿ, ಅದರಲ್ಲಿ ಮಾತಾಡ್ತೀವಿ. ಕರೆಕ್ಟ್ 20 years ಆದಮೇಲೆ ಎವ್ರಿಥಿಂಗ್ ವಿಲ್ ಬಿ ಇಂಟರ್ನೆಟ್ ಕಮ್ಯುನಿಕೇಶನ್, ಎವ್ರಿಥಿಂಗ್ ವಿಲ್ ಬಿ ಸ್ಯಾಟಲೈಟ್ ಕಮ್ಯುನಿಕೇಶನ್. ನಮ್ಮಲ್ಲಿ ಮೈಕ್ರೋವೇವ್ ಇರಲ್ಲ. 20 ವರ್ಷ ಆದಮೇಲೆ ರೋಡ್ನಲ್ಲಿ ಯಾವುದೇ ಒಂದು ಕಾರ್ನಲ್ಲಿ ಕೂಡ ಡ್ರೈವರ್ ಇರಲ್ಲ. ಇಲ್ಲಿ ಆಲ್ ಬಿ ಡ್ರೈವರ್ಲೆಸ್ ಕಾರ್ಸ್, 100% ಇರಲ್ಲ. ಇವತ್ತೇ ಬರೆದು ಕೊಟ್ಬಿಡ. ಪೆಟ್ರೋಲ್ ಡೀಸೆಲ್ ಬಂಕ್ ಎಲ್ಲಿ ಇರಲ್ಲ, ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ ಚೇಂಜ್ ಆಗ್ತಾ ಇದೆ. ಸೊ 20 ವರ್ಷ ಆದ ಮೇಲೆ ನಿಮ್ಮ ಪ್ರಪಂಚ 100% ಬದಲಾವಣೆ ಆಗ್ತಾ ಇದೆ. ಸೊ ನೀ ಆ ಪ್ರಪಂಚ ಬಗ್ಗೆ ಚಿಂತನೆ ಮಾಡಬೇಕು ಬಿಟ್ಟು 20 ವರ್ಷದ ಹಿಂದೆ ಯಾವ ತರ ಪ್ರಪಂಚ ಇತ್ತು ಅದ್ರ ಬಗ್ಗೆ ಚಿಂತನೆ ಮಾಡೋದು ವೇಸ್ಟ್ ಅಲ್ವಾ? ನಿಜವಾಗಿ ತಾವು ಲೈಫ್ನಲ್ಲಿ ದೊಡ್ಡದಾಗಿ ಒಂದು ಸಾಧನೆ ಮಾಡಬೇಕು, ದೊಡ್ಡದಾಗಿ ತಾವು ಒಂದು ಕನಸಿಕೊಂಡು ಹೋಗಬೇಕು. ಸೊ ರೈಟ್ ನಾವು ಯಾವ ಟು ಚೇಂಜ್ ಯುವರ್ ಮೈಂಡ್ ಸೆಟ್. ಅವು ಮಾತ್ರ ಲೈಫಲ್ಲಿ ವಿನ್ ಆಗ್ತಾನೆ. ತಮ್ಮ ಏರಿಯಾ ಬಹಳ ಪೊಟೆನ್ಷಿಯಲ್ ಏರಿಯಾ, ನಾರ್ತ್ ಕರ್ನಾಟಕ, ಸ್ಪೆಷಲಿ ಧಾರವಾಡ, ಬೆಳಗಾಂ, ಈ ಏರಿಯಾ ಮೇಲೆ ತಾವು ನೋಡಿದ್ದೀರಿ. ನಾವು ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ತಾವು ನಾನು ಹೇಳಿದ ಮೇಲೆ ನಂಬಿಕೆ ಇಲ್ಲ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. 1200 ಒಂದು 800 ವರ್ಷಕ್ಕೆ ಹಿಂದೆ ವರ್ಲ್ಡ್ ನಲ್ಲಿ ರಿಚೆಸ್ಟ್ ಸಿಟಿ ಏನು? ನಮ್ಮ ಹೋಲ್ ಪ್ರಪಂಚದಲ್ಲಿ ಬಹಳ ದೊಡ್ಡ ರಿಚೆಸ್ಟ್ ಸಿಟಿ ಅದು ತಮ್ಮ ಪ್ರಕಾರ ಏನಿರಬಹುದು? 800 ವರ್ಷಕ್ಕೆ ಹಿಂದೆ ಹಂಪಿ. 1210 ಡೇಟಾ ಪ್ರಕಾರ ಹಂಪಿ, ನಮ್ಮ ವಿಜಯನಗರ ರಾಜ್ಯದಲ್ಲಿ ಹಂಪಿ ಏನಂತೂ ಈ ಇಡೀ ಪ್ರಪಂಚದಲ್ಲಿ ಬಹಳ ದೊಡ್ಡ ರಿಚೆಸ್ಟ್ ಸಿಟಿ. 2020 ತಾವು ರಿಚೆಸ್ಟ್ ಸಿಟಿ ತಗೊಂಡಿದ್ದೀರಿ. ನ್ಯೂಯಾರ್ಕ್ ಇರಬಹುದು, ಲಂಡನ್ ಇರಬಹುದು, ಟೋಕಿಯೋ ಇರಬಹುದು. ಬಟ್ 800 ವರ್ಷದಲ್ಲಿ ಹಂಪಿ ಕಡೆ ಹೋಗಿ ನೋಡಿದಿರನ್ನ ಕಲ್ಬಂಡೆ ಮಾತ್ರ ಇದೆ, ಏನೂ ಇಲ್ಲ. ವಿರೂಪಾಕ್ಷ ಟೆಂಪಲ್ ಇದೆ, ರಾಜ ಅರಣ್ಮನೆ ಇದೆ, ತುಂಬಾ ಕಲ್ಬಂಡೆ ಇದೆ. ಯಾಕೆನ್ನ ಬದಲಾವಣೆ ಏನಿದೆ ಅದು ದೇವರು ಯಾವ ತರ ಇದಾರೋ ಬದಲಾವಣೆಯೂ ಯಾವ ತರ ಇದೆ. ಅದು ಯಾರು ಚೇಂಜ್ ಮಾಡ್ಲಿಕ್ಕಾಗಲ್ಲ. 100% ಬದಲಾವಣೆ ಆಗ್ತದೆ. ಇವತ್ತು ಏನು ಚೆನ್ನಾಗಿ ನಿಮಗೆ ಕಾಣ್ತಾ ಇದೆ 10 ವರ್ಷ ಆದಮೇಲೆ ಇರಲ್ಲ. ಅದಕ್ಕೆ ಬಹುಶಃ ನಾನು ಜಾಸ್ತಿ ಇಲ್ಲಿ ಸ್ಟ್ರೆಸ್ ಮಾಡ್ತಾ ಇದ್ದೇನೆ. ಯು ಹ್ಯಾವ್ ಟು ಚೇಂಜ್ ಯುವರ್ ಮೈಂಡ್ ಸೆಟ್. ಚೇಂಜ್ ಯುವರ್ ಮೈಂಡ್ ಸೆಟ್. ಹೊಸ ಪ್ರಪಂಚ ಎಲ್ಲ ಹೊಸದು ಬರ್ತಾ ಇದೆ. ಆ ಹೊಸ ಪ್ರಪಂಚ ಟಾರ್ಗೆಟ್ ಮಾಡಿ ತಾವು ಕೆಲಸ ಮಾಡಿದ್ರೆ ಮಾತ್ರ ಲೈಫ್ನಲ್ಲಿ ತಾವು ಗೆಲ್ತೀರ. ದಯವಿಟ್ಟು ತಾವು ನೆಕ್ಸ್ಟ್ 1 ವಾರ 10 ದಿವಸ ಸ್ವಲ್ಪ ತಾವು ಥಿಂಕ್ ಮಾಡ್ತಾ ಇರಬೇಕು. ನಾನು ಈ ಥರ ಹೇಳಿದ್ದೀನಿ, ಏನದು ಹೊಸ ಪ್ರಪಂಚ ಏನು, ಯಾವ ಥರ ಇರಬಹುದು, ನಮ್ಮ ಊರಿನಲ್ಲಿ ಏನು ಪೊಟೆನ್ಷಿಯಲ್ ಇದೆ, ಹುಬ್ಳಿ ಧಾರವಾಡನಲ್ಲಿ ಏನು ಮಾಡಬಹುದು. ಸೆಕೆಂಡ್ ಇತ್ತೀಚೆಗೆ ಇನ್ನೊಂದು ಏನಿದೆ, ನಾವು ಲೈಫ್ನಲ್ಲಿ ಸಾಧನೆ ಮಾಡಬೇಕನ್ನ ನಮ್ಮ ಊರಿನಲ್ಲಿ ಬಿಟ್ಟು ಇನ್ನೊಂದು ಕಡೆ ಹೋಗಿಯೇ ಸಾಧನೆ ಮಾಡಬೇಕು. ನಮ್ಮ ತಲೆಯಲ್ಲಿ ಇನ್ನೊಂದು ಬಂದಿತ್ತು. ನಾವು ಸಾಧನೆ ಮಾಡಬೇಕಾ ಅಮೆರಿಕ ಹೋಗಬೇಕು, ಸಾಧನೆ ಮಾಡಬೇಕಾ ಬೆಂಗಳೂರಿಗೆ ಹೋಗಬೇಕು, ಸಾಧನೆ ಮಾಡಬೇಕಾ ಅಲ್ಲಿಗೆ ಹೋಗಬೇಕು. ಇದೆಲ್ಲರೂ ಕೂಡ ಬಹಳ ಗ್ರಾಂಟೆಡ್ ಆಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ಯು ಥಿಂಕ್ ಇಟ್ ಇಸ್ ಅ ಗಿವನ್. ಬಟ್ ತಾವು ಇನ್ನೊಂದು ತಿಳ್ಕೊಳ್ಬೇಕು, ನಿಮ್ಮ ಊರು ಬಿಟ್ಟು ತಾವು ಹೋಗುವಾಗ ಒಂದು ವಂಶ ನಾಶ ಮಾಡ್ತೀರ. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ತಾವು ಗದಗ್ನಲ್ಲಿ, ಗುಲ್ಬರ್ಗಾದಲ್ಲಿ, ಬೆಳ್ಳಾರಿನಲ್ಲಿ ಒಂದು ಸಾರಿ ನೀವು ಊರು ಬಿಟ್ಟು ಬೆಂಗಳೂರು ಹೋಗಿ ತಾವು ಸೆಟ್ಲ್ ಆಗ್ತೀರನ್ನ, ನಿಮ್ಮ ಪರಂಪರೆ ಏನಿದೆ ಅದು 6 ಜನರೇಷನ್, 7 ಜನರೇಷನ್, 11 ಜನರೇಷನ್ ಅಲ್ಲಿ ಹುಟ್ಟಿ ಅಲ್ಲಿ ಶಕ್ತಿಯಲ್ಲಿ ಕ್ರಿಯೇಟ್ ಆಗಿದವರು ತಾವು. ಅದೆಲ್ಲ ಬಿಟ್ಬಿಟ್ಟು ಇನ್ನೊಂದು ಕಡೆ ತಾವು ಹೋಗಿದ್ದೀರನ್ನ ತಮ್ಮ ಮಕ್ಕಳಿಗೆ ತಾವು ಮಾಡುವ ದ್ರೋಹ. ಒಂದು ಆಳದ ಮರಕ್ಕೆ ಗ್ರೌಂಡ್ ಇರಬೇಕು. ಆಳದ ಮರಕ್ಕೆ ಯಾವಾಗಲೂ ಗ್ರೌಂಡ್ ಇರಬೇಕು. ಈಗ ನಮ್ಮ ಮಾತ್ರ 700 ವರ್ಷ 800 ವರ್ಷ ಆಳದ ಮರಕ್ಕೆ ದೊಡ್ಡದಾಗ್ತದೆ. ಆದಷ್ಟು ತಮ್ಮ ಊರ ಕಡೆಯಲ್ಲಿ ತಾವು ಸಾಧನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಓದಲಿಕ್ಕೆ ಹೋಗ್ಲೇಬೇಕು ಇಲ್ಲ ಹೇಳಲಿಕ್ಕಾಗಲ್ಲ. ಸ್ವಲ್ಪ ಟೈಮ್ ಕೆಲಸ ಮಾಡ್ಲಿಕ್ಕೆ ಹೋಗ್ಲೇಬೇಕು ಇಲ್ಲ ಹೇಳಲಿಕ್ಕಾಗಲ್ಲ. ಬಟ್ ಪರ್ಮನೆಂಟ್ಲಿ ಶಿಫ್ಟ್ ಆಗಿ ನಿಮ್ಮ ಐಡೆಂಟಿಟಿ ತಾವು ಎರೇಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇತ್ತೀಚೆಗೆ ನಮ್ಮ ಚಕ್ರವರ್ತಿ ಸುಲೇಬೆಲೆ ಸಾಹೇಬರು ಒಂದು ಋಷಭಾವಧಿ ಇದು ರೀಸೆಟ್ ಮಾಡ್ತಾ ಇದ್ದಾರೆ. ಅದು ಇನಿಷಿಯಲ್ ಪ್ರೋಗ್ರಾಮ್ನಲ್ಲಿ ನಾನು ಕೂಡ ಅದ್ರ ಬಗ್ಗೆ ಅವ್ರಿಗೆ ಸಪೋರ್ಟ್ ಮಾಡಿ ಮಾತಾಡಿದ್ದೀನಿ ಒಂದು 5-6 ತಿಂಗಳ ಹಿಂದೆ. ಋಷಭಾವಧಿ ತರ ಒಂದು ನದಿ ಯಾಕೆ ಹೋಗಿ ಯಾಕೆ ಸುಳೆ ಬೆಳತಾರೋ ಒಬ್ಬರು ಬಂದು ರೀಕ್ರಿಯೇಟ್ ಮಾಡ್ಬೇಕನ್ನ ಇಟ್ ಇಸ್ ಆಲ್ ಸಿವಿಲೈಸೇಷನಲ್ ಪ್ರಾಬ್ಲಮ್. ಊರು ಬಿಟ್ಟು ಹೋಗುವಾಗ ಇನ್ನೊಬ್ಬ ಊರಿಗೆ ಬರ್ತಾನೆ, ಒಳಗಿರುವ ಹೊಳೆ ಮೇಲೆ ನಂಬಿಕೆ ಇರಲ್ಲ, ಅಲ್ಲಿರುವ ನದಿ ಮೇಲೆ ನಂಬಿಕೆ ಇರಲ್ಲ, ಕೊಟ್ಟಿರುವ ನೀರ್ ಮೇಲೆ ನಂಬಿಕೆ ಇರಲ್ಲ. ಬಿಕಾಸ್ ಆ ನದಿ ಅವ್ರಿಗೆ ಬೆನಿಫಿಟ್ ಆಗಲ್ಲ. ಬಿಕಾಸ್ ಇಟ್ಸ್ ಆಲ್ ನ್ಯೂ ಜನರೇಷನ್. ಎಲ್ಲಿ ಎಲ್ಲ ಸಿವಿಲೈಸೇಷನ್ ಬೇಗ ಶಿಫ್ಟ್ ಆಗ್ತದೋ
ಆ ನಾಗರಿಕ ಏನು ಹೇಳ್ತೀರಾ ಬೇಗ ಸೆತ್ತೋಗ್ತದೆ. ದಟ್ ಇಸ್ ಅ ಟ್ರೂತ್, ಹಿಸ್ಟ್ರಿಯಲ್ಲಿ ದಟ್ ಇಸ್ ಅ ಟ್ರೂತ್. ಅದಕ್ಕೆ ಎಲ್ಲ ವಿಲೇಜ್ನಲ್ಲಿ ಗೋಸ್ಟ್ ಟೌನ್ಸ್ ಆಗ್ತಾ ಇದೆ, ಎಸ್ಪೆಷಲಿ ಮೆನಿ ನಾರ್ತ್ ಕರ್ನಾಟಕ ವಿಲೇಜಸ್, ಸೌತ್ ಕರ್ನಾಟಕದಲ್ಲಿ ಸೆನ್ಸಸ್ ಟು ಸೆನ್ಸಸ್ ನೋಡಿದ್ದೀರನ್ನ ಈಚ್ ವಿಲೇಜ್ ಪಾಪ್ಯುಲೇಷನ್ ಇಸ್ ಕಮಿಂಗ್ ಡೌನ್ ಬೈ 17%. 2011 ಸೆನ್ಸಸ್ ಡೇಟಾ ಏನು ಹೇಳ್ತಾ ಇದೆ, ರೂರಲ್ ಟು ಅರ್ಬನ್ ಮೈಗ್ರೇಷನ್ 17% ಡೇಟಾ ಹೇಳ್ತಾ ಇದೆ. 17% ಪೀಪಲ್ 2001 ಕಂಪೇರ್ ಮಾಡುವಾಗ 17% ಜನ ಊರು ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ. ನನಗೆ ಬಹಳ ದೊಡ್ಡ ಭಯ ಏನು, 2021 ಸೆನ್ಸಸ್ ಮುಗಿಯುವಾಗ ಅದು ಬಹುಶಃ ಒಂದು 25% ಹೋಗಬಹುದು. ಸೊ ತುಂಬ ರೂರಲ್ ಟು ಅರ್ಬನ್ ಮೈಗ್ರೇಷನ್ ಕ್ರಿಯೇಟ್ ಆಗ್ತಾ ಇದೆ. ಚೈನಾದಲ್ಲಿ ಏನು ನಾವು ವುಹಾನ್ನಲ್ಲಿ ವೈರಸ್ ನೋಡ್ತಾ ಇದ್ವಿ, ಅದೇನು ಸಣ್ಣ ಸಿಟಿ. ವುಹಾನ್ ಏನು ನಾವು ಹೇಳ್ತೀವಿ ಚೈನಾದಲ್ಲಿ ವೈರಸ್ ಎಷ್ಟು ಕರೆಕ್ಟ್ ಆಗೋದು, ಇಟ್ಸ್ ಸ್ಮಾಲ್ ಸಿಟಿ. ಸ್ಮಾಲ್ ಸಿಟಿದಲ್ಲಿ 1,17,00,000 ಜನ ಅಲ್ಲಿ ಬದುಕ್ತಾ ಇದ್ದಾರೆ. 1,17,00,000 ಇನ್ ಅ ಸ್ಮಾಲ್ ಸಿಟಿ. ಆ ಜನ ಎಲ್ಲಿಂದ ಬಂದಿದ್ದಾರೆ? ಅದು ವುಹಾನ್ಗೆ ಬಂದಿರುವ ಎಲ್ಲ ಜನವು ಅಕ್ಕಪಕ್ಕ ಗ್ರಾಮದಲ್ಲಿ ಚೈನಾಗೆ ಬಂದಿದ್ದಾರೆ. ಬಿಕಾಸ್ ಆಫ್ ದ ಕಲ್ಚರಲ್ ರೆವಲ್ಯೂಷನ್ ಲಾಸ್ಟ್ 50 years 60 years ನಲ್ಲಿ ಮಾಸೆತುಂಗ ಆದ ಮೇಲೆ ಎಲ್ಲ ಬಂದು ಗ್ರಾಮದಲ್ಲಿ ಸಿಟಿಗೆ ಡ್ರೈವ್ ಮಾಡಿದ್ದಾರೆ. ಇವತ್ತು ಚೈನೀಸ್ ಪ್ರೀಮಿಯರ್ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇಂದ ವುಹಾನ್ ವೈರಸ್ ನಲ್ಲಿ ನಾವು ಒಂದು ಲೆಸನ್ ಲರ್ನ್ ಮಾಡಿದ್ವಿ, ವಾಪಸ್ ನಾವೆಲ್ಲ ಗ್ರಾಮಕ್ಕೆ ಹೋಗ್ಬೇಕು. ಇದು ಬಹಳ ವಿಚಿತ್ರ. 70 ವರ್ಷ ನಾವು ಗ್ರಾಮದಲ್ಲ ಸಿಟಿ ಕಳಿಸಿದ್ವಿ, 70 ವರ್ಷ ಆದ ಮೇಲೆ ಚೈನೀಸ್ ಪ್ರೀಮಿಯರ್ ಹೇಳ್ತಾರೆ ನಾವು ಸಿಟಿಲಿಂದ ವಾಪಸ್ ಗ್ರಾಮಕ್ಕೆ ಹೋಗ್ಬೇಕು, ಬಿಕಾಸ್ ದ ಪಾಪ್ಯುಲೇಷನ್ ಇಸ್ ಬಿಕಮಿಂಗ್ ಅನ್ಸಸ್ಟೈನಬಲ್. 1,17,00,000 ಜನ ಒಂದು ಸಿಟಿದಲ್ಲಿ ಇರುವಾಗ ಬೇಗ ಸ್ಪ್ರೆಡ್ ಆಗ್ತಾ ಇದೆ. ಒಂದು ವೈರಸ್ಸು 36,000 ಜನಕ್ಕೂ 2 ದಿನದಲ್ಲಿ ಸ್ಪ್ರೆಡ್ ಆಯಿತು. ಆಲ್ಮೋಸ್ಟ್ 3,000 ಜನ ತೀರಿ ಹೋಗಿದ್ದಾರೆ. ಅದು ಚೈನೀಸ್ ಪ್ರಾಪರ್ ಡೇಟಾ ರಿಲೀಸ್ ಮಾಡ್ತಾರ ನಮ್ಗೆ ಗೊತ್ತಿಲ್ಲ. ಜಸ್ಟ್ ಇಮ್ಯಾಜಿನ್ 2 days 30,000 ಪೀಪಲ್ ಗೆಟ್ ಅಫೆಕ್ಟೆಡ್. 2 ದಿನ ಆಮೇಲೆ ಡೇಟಾ ಸ್ಟಾಪ್ ಮಾಡಿದ್ದಾರೆ. ಇತ್ತೀಚೆಗೆ ನಮ್ಮಲ್ಲಿ ಡೇಟಾ ಇಲ್ಲ, ಚೈನೀಸ್ ಡೇಟಾ ರಿಲೀಸ್ ಮಾಡ್ತಾ ಇಲ್ಲ. ಎಕ್ಸ್ಪರ್ಟ್ಸ್ ಹೇಳೋದು ಕ್ಲೋಸ್ ಟು 10 lakh ಪೀಪಲ್ ಅಫೆಕ್ಟ್ ಆಗಿರ್ಬೇಕು. ಸಣ್ಣ ವೈರಸ್ ಎಲ್ಲಿಂದ ಬಂದಿತ್ತು? ಏನೋ ಒಂದು ಫಿಶ್ ಮಾರ್ಕೆಟ್ನಲ್ಲಿ ಯಾರೋ ಏನೋ ತಿಂದು ಅಲ್ಲಿಂದ ಬಂದಿತ್ತು. 20 ವರ್ಷ ಆದ ಮೇಲೆ ಈ ಪ್ರಾಬ್ಲಮ್ ಇಂಡಿಯಾದಲ್ಲಿ 100% ಬಂದೇ ಬರುತ್ತೆ. ತಾವು ತಿಂಕೆ ಮಾಡಬೇಡ. ತಾವೆಲ್ಲ ಚೇಸ್ ಮಾಡಿ ಸಿಟಿದಲ್ಲಿ ಸೆಟ್ಲ್ ಆದ ಮೇಲೆ ಸಿಟಿಯಲ್ಲಿ ವಾಪಸ್ ತಾವು ಬರಲೇಬೇಕು. ಬಿಕಾಸ್ ಪೊಲ್ಯೂಷನ್, ಹೀಟ್, ಶ್ವಾಸ ಮಾಡಲಿಕ್ಕಾಗಲ್ಲ. ಬ್ಯಾಂಗ್ಳೂರು ಹಾಸ್ಪಿಟಲ್ದಲ್ಲಿ ಹುಟ್ಟುವ ಎಲ್ಲ ಮಗುಗೂ ಏದರ ಆಸ್ಮಾ ಬರ್ತಾ ಇದೆ ಆರ್ ಸ್ಟೇಟಲ್ಲಿ ಜಾಂಡಿಸ್ ಬರ್ತಾ ಇದೆ. ಯಾಕೆಂದ್ರೆ ಆ ಸಿಚುವೇಶನ್ ಅಲ್ಲಿ ಮಗು ಹುಟ್ಟತಾ ಇದೆ. ಬಟ್ ತಾವೆಲ್ಲ ಆತರಲ್ಲ, ನಿಮ್ಮ ತಂದೆ ತಾಯಿ ದೊಡ್ಡ ಪುಣ್ಯ ಮಾಡಿದ್ದಾರೆ. ತಾವೆಲ್ಲ ಒಳ್ಳೆಯ ಒಂದು ಪ್ರದೇಶದಲ್ಲಿ ಹುಟ್ಟಿದ್ದೀರಿ, ಒಳ್ಳೆಯ ಶ್ವಾಸ ಸಿಕ್ಕಿತ್ತು, ಚೆನ್ನಾಗಿದ್ದೀರಾ, ಬಹಳ ಆರೋಗ್ಯವಾಗಿದ್ದಾರೆ. ನಾರ್ತ್ ಕರ್ನಾಟಕ ಬಹಳ ಆರೋಗ್ಯವಾಗಿರ್ತೀರಾ ಸೌತ್ ಕರ್ನಾಟಕ ಕಂಪೇರ್ ಮಾಡುವಾಗ. ಈಗ ಒಳ್ಳೆಯ ನೀರು, ಮೇನ್ ಒಳ್ಳೆಯ ನೀರು, ಒಳ್ಳೆಯ ರಾಗಿ, ಒಳ್ಳೆಯ ಒಂದು ಸೂರ್ಯ ತಮಗೆ. ನೋ ಲೆಸ್ ಪೊಲ್ಯೂಷನ್ ತಮಗೆ, ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಎಲ್ಲ, ರಿವರ್ಸ್ ಎಲ್ಲ ಡ್ಯಾಮೇಜ್ ತಾವು ಜಾಸ್ತಿ ಮಾಡಿಲ್ಲ. ಸೆಕೆಂಡ್ ನನ್ನ ಪಾಯಿಂಟ್ ತಮಗೆ ನಾನು ಕನ್ವೆ ಮಾಡುವುದು, ದೊಡ್ಡದು ತಾವು ಮಾಡಿ, ಬಟ್ ಈ ಏರಿಯಾದಲ್ಲಿಯೇ ದೊಡ್ಡದು ಮಾಡಬಹುದಾ ಅಂತ ಚಿಂತನೆ ಮಾಡಬೇಕು. ಆಲ್ರೆಡಿ ದೊಡ್ಡದು ಯಾರೋ ಮಾಡಿದ್ದಾರೆ, ನಾನು ಹೋಗಿ ಅವ್ರ ಜೊತೆಗೆ ಸೇರಿಕೊಂಡು ದೊಡ್ಡದು ಮಾಡಬಹುದಾ? ಪ್ರಯೋಜನ ಇಲ್ಲ. ಇವತ್ತು ಖಂಡಿತವಾಗಿ ನಾನು ಬಂದು ಆಲ್ಟರ್ನೇಟ್ ಆಗಿ ತಮ್ಮಲ್ಲಿ ಕೆಲವು 3-4 ವಿಷಯ ತಮ್ಮ ಮೈಂಡ್ನಲ್ಲಿ ಹಾಕಿ ನಾನು ಇಷ್ಟು ದೂರ ನಾನು ಸ್ವಾಮೀಜಿ ಕರ್ಕೊಂಡು ಬಂದಿದ್ದಕ್ಕೂ ಪ್ರಯೋಜನ ಇರಲ್ಲ. ದ ರೀಸನ್ ಐ ಆಮ್ ಸ್ಪೀಕಿಂಗ್ ಲಿಟಲ್ ಬಿಟ್ ಡಿಫ್ರೆಂಟ್ ಇಸ್, ನೆಕ್ಸ್ಟ್ 20 years ಆದ ಮೇಲೆ ಏನು ಆಗ್ತದೋ ಯುವ ಶಕ್ತಿ ಆ ಥರ ಥಿಂಕ್ ಮಾಡಿದ್ದೀರನ್ನ ಮಾತ್ರ ನಮ್ಮ ನರೇಂದ್ರ ಮೋದಿ ಸಾಹೇಬರಿಗೆ ಹೇಳುವ $5 trillion ಎಕಾನಮಿ ನಾವು ರೀಚ್ ಮಾಡ್ತೀವಿ. ಯಾಕೆ ರೀಚ್ ಮಾಡಬೇಕು? ನಿನ್ನೆ ಇಂಡಿಯಾದಲ್ಲಿ 30 ಕೋಟಿ ಜನ 3 ವೇಳೆ ಊಟ ಮಾಡಿಲ್ಲ. ಬಟ್ ನಾನು 3 ವೇಳೆ ಊಟ ಮಾಡಿದ್ದೀನಿ, ಸೂಲೆಬೆಲೆ ಸಾಹೇಬರು 3 ವೇಳೆ ಊಟ ಮಾಡಿರಬಹುದು, ನಿಮ್ಮಲ್ಲಿ ತುಂಬ ಜನ 3 ವೇಳೆ ಊಟ ಮಾಡಿರಬಹುದು. ಬಟ್ ಇಂಡಿಯಾದಲ್ಲಿ 30 ಕೋಟಿ ಜನ 3 ವೇಳೆ ಊಟ ಮಾಡಿದ್ರು. ಅವ್ರು ಏನೇ 2 ತಾರೆ ಮಾಡಿದ್ದಾರೆ, 2 ಪಟ್ಟು ಮಾಡಿದ್ದಾರೆ, 1 ಪಟ್ಟು ಮಾಡಿದ್ದಾರೆ, ಕೆಲವು ಜನ 1 ವೇಳೆ ಮಾಡಿಲ್ಲ. ಇದು ನಮ್ಮ ಡೇಟಾ, ಅದು ಅಫಿಷಿಯಲ್ ಪಾವರ್ಟಿ ಲೈನ್ ಹೇಳ್ತೀವಿ. ನಿಮ್ಮ ಚಿಂತನೆ ಏನಿರಬೇಕು, ನೀವು ಬಂದು ಎಜುಕೇಶನ್ ಮಾಡಿ ಬೆಂಗಳೂರಿಗೆ ಹೋಗಿ ಆರ್ ಬಾಂಬೆಗೆ ಹೋಗಿ ಹೈದರಾಬಾದ್ಗೆ ಹೋಗಿ ದೊಡ್ಡ ಅದರಲ್ಲಿ ಸೇರಿಕೊಂಡು ಜಾಸ್ತಿ ಪೊಲ್ಯೂಷನ್ ಕ್ರಿಯೇಟ್ ಮಾಡಿ, ನೀವು ಹೊಸದಾಗಿ 3 ಕಾರ್ ತಗೊಂಡು, ಆಲ್ರೆಡಿ 84 ಲಕ್ಷ ಕಾರ್ ಇದೆ ಬ್ಯಾಂಗ್ಳೂರಿನಲ್ಲಿ, ನೀವು ಪರ್ಚೇಸ್ ಮಾಡುವ ಕಾರು ಅದರಲ್ಲಿ ಸೇರಿಸ್ಕೊಂಡು ಇನ್ನೂ ಸ್ವಲ್ಪ ಅದರಲ್ಲಿ ನ್ಯೂಸೆನ್ಸ್ ಮಾಡಿ, ತಮ್ಮ ಊರಿನಲ್ಲಿ ತಮ್ಮ ವಂಶ ಏನಿದೆ ಅದೆಲ್ಲ ನಾವು ರಿಮೂವ್ ಮಾಡಿ ತಂದೆ ತಾಯಿಲಿ ಬಿಟ್ಟು ಅಲ್ಲಿ ಹೋಗಿ ತಾವು ಮಾಡ್ತೀರಲ್ವಾ, ನೀವು ಮಾಡುವಾಗ ಇಂದ 30 ಕೋಟಿ ಜನಕ್ಕೆ ಏನು ಪ್ರಯೋಜನ ತಾವು ಥಿಂಕ್ ಮಾಡಬೇಕು, ಬೇರೆ ಏನು ಬೇಡ. ದ ವಾಟ್ ವೈ ಹೌ ನಾವು ಕ್ವೆಶ್ಚನ್ ಮಾಡುವಾಗ ಪ್ಲೀಸ್ ಥಿಂಕ್, ನೀವು ಮಾಡುವ ಡೆಸಿಷನ್ನಲ್ಲಿ ಇಂದ 30 ಕೋಟಿ ಜನಕ್ಕೆ ಏನು ಪ್ರಯೋಜನ ತಮ್ಮಲ್ಲಿ ಆಗಬಹುದಾ ಅನ್ನೋದಲ್ಲ ಯುವಶಕ್ತಿ. ದೇವರು ತಮಗೊಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾನೆ, ಒಳ್ಳೆ ತಂದೆ ತಾಯಿಯಲ್ಲಿ ಹುಟ್ಟಿದ್ದೀರಾ, ಒಳ್ಳೆ ಎಜುಕೇಶನ್ ತಗೊಂಡಿದ್ದೀರಾ. ಬಟ್ 30 ಕೋಟಿ ಜನ ಆ ಥರ ಇಲ್ಲ ಪಾಪ. ಅವ್ರ ತಂದೆ ತಾಯಿ ಎಲ್ಲ ಯಾರು? ನಮಗೆ ರೋಡ್ ಎಲ್ಲ ಮಾಡುವಾಗ ನಾರ್ತ್ ಇಂಡಿಯಾ ನೋಡಿದ್ದೀರನ್ನ, ರೋಡ್ ಮಾಡುವಾಗ ಸೈಡ್ನಲ್ಲಿ ಬಿಹಾರ್ ಅವರು, ಜಾರ್ಖಂಡ್ ಅವರು, ನಾರ್ತ್ ಈಸ್ಟ್ ಅವರೆಲ್ಲ ಬಂದು ಸೈಡ್ನಲ್ಲಿ ಗುಂಡಿ ಹಾಕಿಬಿಟ್ಟು ಅವ್ರ ಮಗು ಬಂದು ಸಣ್ಣ ಒಂದು ತೊಟ್ಟಿಲದಲ್ಲಿ ಹಾಕಿ ಮರದಲ್ಲಿ ಹಾಕಿಬಿಡ್ತಾರೆ. ತುಂಬ ಕಡೆ ನೋಡಿರ್ತೀವಿ ಅಂತ. ಕರೆಕ್ಟ್? ನಾವು ಗಾಡಿಯಲ್ಲಿ AC ಹಾಕೊಂಡು ಆರಾಮಾಗಿ ರೋಡ್ ಮೇಲೆ ಹೋಗುವಾಗ ನೋಡಿಕೊಂಡು ಹೋಗ್ತೀವಿ. ಆ ಮಗು ಪಾಪ
ಒಂದು ಆಲದ ಮರ ಕೆಳಗಡೆ, ಏನೋ ಒಂದು ಮರ ಕೆಳಗಡೆ ಮಗು ಆರಾಮಾಗಿರ್ತದೆ. ತಂದೆಯವರು ಕೆಲಸ ಮಾಡ್ತಾರೆ, ತಾಯಿ ಕೆಲಸ ಮಾಡ್ತಾರೆ, ಇಬ್ಬರು ಸೇರಿ 300 ರೂಪಾಯಿ ಕೂಲಿ ಕೆಲಸ ಮಾಡ್ತಾರೆ. ಏನಾದ್ರು ಒಂದು ಟೆಲಿಕಾಂ ಕೇಬಲ್ ಕಟ್ ಮಾಡ್ಲಿಕ್ಕೋ, ರೋಡ್ ಎಕ್ಸ್ಪಾಂಡ್ ಮಾಡ್ಲಿಕ್ಕೋ, ನಾವು ಬ್ರಿಡ್ಜ್ ಮಾಡ್ಲಿಕ್ಕೋ, ನಮಗೆ ದೊಡ್ಡದಾಗಿ ಇನ್ಫ್ರಾಸ್ಟ್ರಕ್ಚರ್ ಏನ್ ಬೇಕೋ, ಬ್ಯಾಂಗ್ಳೂರ್ದಲ್ಲಿ ಬಿಲ್ಡಿಂಗ್ ಎಲ್ಲ ತುಂಬಾ ಬರ್ತಾ ಇದೆ. ನಾವು ಬಿಲ್ಡಿಂಗ್ ಕಡೆ ಹಿಂದೆ ಹೋಗಿ ನೋಡಿದೀರನ್ನ ನೀವು ಆ ಥರ ಪರಿಸ್ಥಿತಿ ನೋಡ್ಬೋದು. ಪ್ರಯೋಜನ ಇಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನಿಶ್ಚಯವಾಗಿ ಸ್ವಾಮಿ ವಿವೇಕಾನಂದ ಅವರು ಬಹಳ ಇಂಪಾರ್ಟೆಂಟ್ ಆಗಿ ಹೇಳಿ, ಎಜುಕೇಶನ್ ನಲ್ಲಿ ಇನ್ನೊಬ್ಬರಿಗೆ ಪ್ರಯೋಜನ ಇಲ್ಲ ಆ ಎಜುಕೇಶನ್ಗೆ ಪ್ರಯೋಜನ ಇಲ್ಲ. ಅದಕ್ಕೆ ಬಹಳ ಸ್ಟ್ರಾಂಗ್ ಆಗಿ ಎಜುಕೇಶನ್ ಸಿಸ್ಟಮ್ ಕ್ರಿಟಿಸೈಸ್ ಮಾಡಿದ್ದಾರೆ. ಸ್ವಾಮೀಜಿ ಅವರು ಎಜುಕೇಶನ್ ಕ್ರಿಟಿಸೈಸ್ ಮಾಡಿರ್ತಾರೆ, ಯಾರು ಕ್ರಿಟಿಸೈಸ್ ಮಾಡಿಲ್ಲ. ಬಿಕಾಸ್ ಇಟ್ ಇಸ್ ಆಲ್ ಬ್ರಿಟಿಷ್ ಎಜುಕೇಶನ್. ಆ ಟೈಮ್ನಲ್ಲಿ ವುಡ್ಸ್ ಡಿಸ್ಪ್ಯಾಚ್ ಒಂದು ಬಂತು 1858 ನಲ್ಲಿ. ಬ್ರಿಟಿಷ್ ಸರ್ಕಾರ ಬಹಳ ಟೆಕ್ನಿಕಲ್ ಆಗಿ ವುಡ್ಸ್ ಡಿಸ್ಪ್ಯಾಚ್ ಒಂದು ಮಾಡಿದ್ದಾರೆ. ವುಡ್ಸ್ ಡಿಸ್ಪ್ಯಾಚ್ ಏನಾಯಿತು, ನಮ್ಮ ಎಜುಕೇಶನ್ ಸಿಸ್ಟಮ್ ಕಂಪ್ಲೀಟ್ ಕ್ಯಾರೆಕ್ಟರ್ ಚೇಂಜ್ ಮಾಡಿದ್ದು. ಆ ಚೇಂಜ್ ಮಾಡಿದ ಮೇಲೆ ಬೇರೆ ಬೇರೆ ಜನ ಬಂದು ಕಂಪ್ಲೀಟ್ ಎಜುಕೇಶನ್ ಕ್ಯಾರೆಕ್ಟರ್ ಚೇಂಜ್ ಮಾಡಿದ್ದಾರೆ. ಒಂದು ಸೆಲ್ಫ್ ಸಸ್ಟೈನ್ಡ್ ಕಂಟ್ರಿ ನಮ್ಮ ದೇಶ, ಒಂದು ಸೆಲ್ಫ್ ಸಸ್ಟೈನ್ಡ್ ದೇಶ. ಇವತ್ತು ನಾವು ಈ ತರ ಆಗಿಬಿಟ್ಟಿದ್ದೀವಿ ಕಾರಣ ಬಂದು ಬ್ರಿಟಿಷ್ ಅವರು ಮಾಡಿದ ಎಜುಕೇಶನ್ ಫಾರ್ ಅಬೌಟ್ 100 years. ಬಿಕಾಸ್ ಅವ್ರಿಗೆ ಬೇಕಾಯಿತು, ಆಫೀಸಲ್ಲಿ ಕೆಲಸ ಮಾಡಲಿಕ್ಕೆ ಕ್ಲರ್ಕ್ ಬೇಕಾಯಿತು, ಆಫೀಸ್ ಕಾಟನ್ ಮಿಲ್ದಲ್ಲಿ ಕೆಲಸ ಮಾಡಲಿಕ್ಕೆ ಜನ ಬೇಕಾಗಿತ್ತು, ಸ್ಟೀಮ್ ಇಂಜಿನ್ ಆಪರೇಟ್ ಮಾಡಲಿಕ್ಕೆ ಜನ ಬೇಕಾಗಿತ್ತು. ಸೊ ಎಜುಕೇಶನ್ ಸಿಸ್ಟಮ್ ಏನ್ ಮಾಡಿದ್ದಾರೆ, ಸೀಕಿಂಗ್ ಲರ್ನಿಂಗ್ ಚೇಂಜ್ ಮಾಡಿದ್ದಾರೆ. ಇದು ಕನ್ನಡದಲ್ಲಿ ಹೇಳ್ಬೇಕನ್ನ, ನಮ್ಮ ಇಂಡಿಯನ್ಸ್ ಯಾವಾಗಲೂ ನಾವು ಸೀಕ್ ಮಾಡ್ತೀವಿ, ನಾವು ಲರ್ನ್ ಮಾಡಲ್ಲ, ನಾವು ಓದಲ್ಲ, ನಾವು ಅರ್ಥ ಮಾಡ್ಕೊಳ್ತೀವಿ. ಇದು ವೆಸ್ಟರ್ನ್ ನಲ್ಲಿ ಅರ್ಥ ಆಗಲ್ಲ. ಇತ್ತೀಚೆಗೆ ತುಂಬಾ ಜನ ಪ್ರೊಟೆಸ್ಟ್ ಮಾಡ್ತಾರೆ ನಮ್ಮ ದೇಶದಲ್ಲಿ, ಮೈಕ್ ತಗೊಂಡು ಎಲ್ಲಿಯೋ. ಅವರೆಲ್ಲ ಅಂದ್ರೆ ವೆಸ್ಟರ್ನ್ ಕಾನ್ಸೆಪ್ಟ್ ನಲ್ಲಿ ಸೀಕಿಂಗ್ಗೂ ಲರ್ನಿಂಗ್ಗೂ ಮೈಂಡ್ ಸೆಟ್ ಡಿಫರೆನ್ಸ್ ಇರಬಹುದು. ಸೀಕಿಂಗ್ ನ ಏನು, ಎಲ್ಲಾ ಕಡೆಯಲ್ಲಿ ಲರ್ನ್ ಮಾಡೋದು ಸೀಕಿಂಗ್. ತಾವಿವತ್ತು ಹಾಲ್ನಲ್ಲಿ ಕೂತಿದ್ದೀರಾ, ಪಕ್ಕದಲ್ಲಿ ಇರುವವರೊಬ್ಬರಲ್ಲಿ ನೀವು ಕಲ್ಕೊಳ್ತೀರಾ. ಮನೆಗೆ ಹೋಗುವಾಗ ತಂದೆ ತಾಯಿಯರಲ್ಲಿ ನೀವು ಲರ್ನ್ ಮಾಡ್ತೀರಾ. ನಿಮ್ಮ ಮನೆಯಲ್ಲಿರುವ ಬೆಕ್ಕಲ್ಲಿ ನೀವು ಲರ್ನ್ ಮಾಡ್ತೀರಾ, ಮನೆಯಲ್ಲಿರುವ ನಾಯಲ್ಲಿ ಕಲಿತೀರಾ. ಇಲ್ಲಿರುವ ಎಲ್ಲ ದೊಡ್ಡ ಮಾಂಕ್ಸ್, ಸ್ವಾಮೀಜಿ, ಮಾತಾಜಿಯಲ್ಲಿ ಕಲಿತೀರಾ. ಇದು ನಮ್ಮ ಇಂಡಿಯನ್ ಕಾನ್ಸೆಪ್ಟ್ ಆಫ್ ಲರ್ನಿಂಗ್ ವಿಚ್ ಇಸ್ ಕಾಲ್ಡ್ ಸೀಕಿಂಗ್. ಇದು ಲರ್ನಿಂಗ್ ಅಲ್ಲ. ಲರ್ನಿಂಗ್ ಏನು, ಯಾರೋ ಒಬ್ಬ ಬುಕ್ ನಲ್ಲಿ ಬರೆದಿರ್ತಾನೆ, ಇದೇ ಸರಿ, ಅದು ಓಪನ್ ಮಾಡಿ ಮೆಮರೈಸ್ ಮಾಡಿ ಎಕ್ಸಾಮ್ ನಲ್ಲಿ ಪಾಸ್ ಮಾಡಿ ಬರುವುದು ಲರ್ನಿಂಗ್. ಸೊ ನಮ್ಮ ದೇಶದಲ್ಲಿ ಸುಮಾರು ಒಂದು 150 ವರ್ಷಕ್ಕೆ ಮುಂದೆವರೆ ಸೀಕಿಂಗ್ ಅಂತ, ಸೀಕಿಂಗ್. ಅದಕ್ಕೆ ಜಾಸ್ತಿ ನಾವು ಸೀಕ್ ಮಾಡ್ತೀವಿ. ನಮ್ಮ ವೇದಾಸ್ನಲ್ಲಿ, ನಮ್ಮ ಉಪನಿಷತ್ನಲ್ಲಿ, ನಮ್ಮ ದೊಡ್ಡವರಲ್ಲಿ, ನಮ್ಮ ಜಾನುವಾರಿನಲ್ಲಿ, ನಮ್ಮ ನಾಯಲ್ಲಿ, ನಮ್ಮ ಬೆಕ್ಕಲ್ಲಿ, ನಮ್ಮ ಕುರಿಯಲ್ಲಿ ನಾವು ತುಂಬಾ ಕಲಿತೀವಿ. ಅದಕ್ಕೆ ಕುರಿಗೆಲ್ಲ ನಾವು ಹೆಸರು ಇಟ್ಕೊಂಡಿದ್ವಿ. ಆ ಟೈಮಲ್ಲಿ ಒಂದೊಂದು ದನಕ್ಕೂ ಹೆಸರು ಇರ್ತದೆ, ಒಂದೊಂದು ಕುರಿಗೂ ಹೆಸರು ಇರ್ತದೆ, ಒಂದೊಂದು ನಾಯಿಗೂ ಹೆಸರು ಇರ್ತದೆ. ನಿಮ್ ಜೊತೆಗೆ ಏನ್ ಜಾನುವಾರು ಇದೆ ಎಲ್ಲಾ ಜಾನುವಾರಿಗೂ ಹೆಸರು ಇಡ್ತೀರಂತ. ಯಾಕೆನಾ, ನಿಮಗೂ ಅದಕ್ಕೂ ಸಂಬಂಧ ಬಹಳ ಡೀಪ್ ಸಂಬಂಧ, ಬಹಳ ಹತ್ರ ಸಂಬಂಧ ನಿಮ್ಮಿಬ್ಬರಿಗೂ. ಇತ್ತೀಚೆಗೆ ಏನಾಯ್ತು, ನಿಮಗೆ ಯಾವ ಕುರಿಗೂ ಮೇಬಿ ನಾಯಿಗೆ ಹೆಸರಿಡಬಹುದು, ಯಾವ ಕುರಿಗೆ ಹೆಸರಿಡಲ್ಲ, ಯಾವ ದನಕ್ಕೆ ಹೆಸರಿಡಲ್ಲ. ಕಾರಣ ಡಿಫರೆನ್ಸ್ ಆಗಿಬಿಟ್ಟಿದ್ದೀರಾ. ದಟ್ ಇಸ್ ಸೀಕಿಂಗ್. ಸೊ ದಯವಿಟ್ಟು ಪುನಃ ನೀವೆಲ್ಲ ಸೀಕಿಂಗ್ ಜನರೇಷನ್ ಆಗಬೇಕು, ಲರ್ನಿಂಗ್ ಜನರೇಷನ್ ನಮಗೆ ಬೇಡ. ಅದು ಮಾಡುವಾಗ ಏನಾಗ್ತದೆ, ಅವ್ರಿಗೆ ಗೆಲ್ಲುವ ಶಕ್ತಿ ಬರ್ತದೆ. ಅವರು ಯೋಗ ಸೂತ್ರದಲ್ಲಿ ಸ್ವಾಮಿ ವಿವೇಕಾನಂದ ಅವರ ಕಮೆಂಟ್ರಿಯಲ್ಲಿ ಹೇಳ್ತಾರೆ, 8 ಸ್ಟೇಜ್ ತಾವು ರೀಚ್ ಮಾಡಿ ಸಮಾಧಿ ಸ್ಟೇಜಿಗೆ ಹೋಗುವಾಗ ತಾವು ನಿಜವಾಗಿ ಮನುಷ್ಯನಾಗ್ತೀರಾ. ಬಟ್ ಸಮಾಧಿ ಸ್ಟೇಜ್ ಹೋಗೋದು ಕಷ್ಟ. ನಾವೆಲ್ಲ ಫಸ್ಟ್ 2 ಸ್ಟೇಜ್ ನಲ್ಲಿ ಇದ್ದೀವಿ, ಕರೆಕ್ಟ್. ಇನ್ನು ಧಾರಣ ಹೋಗಿಲ್ಲ, ಧ್ಯಾನ ಹೋಗಿಲ್ಲ. ಧ್ಯಾನ ಹೋದ ಮೇಲೆ ಸಮಾಧಿಗೆ ಹೋಗಬೇಕು. ನಾವೆಲ್ಲ ಫಸ್ಟ್ 2-3 ಸ್ಟೇಜ್ ನಲ್ಲಿ ತಿರುಗಾಡ್ತಾ ಇದ್ದೀವಿ. ಅವರು ಯೋಗ ಸೂತ್ರದಲ್ಲಿ ಏನ್ ಹೇಳ್ತಾ ಇದ್ದಾರೆ, ಫಸ್ಟ್ ಸ್ಟೇಜು ಮನಸ್ಸು ಬಹಳ ಶುದ್ಧವಾಗಿ ಇಟ್ಕೊಳ್ಬೇಕು, ಸುಳ್ಳು ಹೇಳ್ಬಾರ್ದು, ಕ್ಲೀನ್ ಆಗಿರ್ಬೇಕು ಹಾರ್ಟ್. ಸೆಕೆಂಡ್ ಸ್ಟೇಜ್ ನಿಮ್ಮ ಹ್ಯಾಬಿಟ್ಸ್ ಕ್ಲೀನ್ ಆಗಿರ್ಬೇಕು. ಆಮೇಲೆ ಯೋಗಾಸನ ಬರ್ತದೆ, ಆಮೇಲೆ ಧಾರಣ ಬರ್ತದೆ, ಆಮೇಲೆ ಧ್ಯಾನ ಬರುತ್ತೆ, ಆಮೇಲೆ ಸಮಾಧಿ ಬರ್ತದೆ. ನಮ್ಮಲ್ಲಿ ಕನ್ಫ್ಯೂಷನ್ ಆದ ತಕ್ಷಣ ಏನಾಯ್ತು, ನಾವೇನೋ ಫಸ್ಟ್ 2 ಸ್ಟೇಜ್ ನಲ್ಲಿ ಇದೀವಿ. ನಮ್ಮ ಹಾರ್ಟ್ ಏನೋ ಥಿಂಕ್ ಮಾಡ್ತಾ ಇದೆ, ಮೌತ್ ಏನೋ ಮಾತಾಡ್ತಾ ಇದೆ, ಕೈ ಏನೋ ಕೆಲಸ ಮಾಡ್ತಾ ಇದೆ. 3ಕ್ಕೂ ಕನೆಕ್ಷನ್ ಇಲ್ಲ. ಸ್ವಾಮಿ ಹೇಳಿದ್ರು ಫಸ್ಟ್ 3 ನೀವು ಒಂದೇ ಕಡೆ ತಗೊಂಡು ಬನ್ನಿ. ಪ್ಲೀಸ್ ಬ್ರಿಂಗ್ ಎವ್ರಿಥಿಂಗ್ ಟುಗೆದರ್. ಯಮ ನಿಯಮ ಅಂತ ಹೇಳ್ತಾರೆ ಯೋಗ ಸೂತ್ರದಲ್ಲಿ. ಫಸ್ಟ್ 2 ಸ್ಟೆಪ್. ಯಮ ನಿಯಮ ಏನ್ ಹೇಳ್ತದೆ, ನಿಮ್ಮ ಮನಸ್ಸು, ನಿಮ್ಮ ಆಕ್ಷನ್ ಡೀಡ್ಸ್ ಏನ್ ಹೇಳ್ತಿದೆ, ಕರ್ಮ, ಕರ್ಮಯೋಗಿ ನಾವು ಹೇಳ್ತೀವಿ, ನಿಮ್ಮ ಮೈಂಡ್, ಇದು 3 ತಾವು ಒಂದೇ ಸ್ಟೇಜ್ ನಲ್ಲಿ ತಗೊಂಡು ಬಂದ್ಬಿಟ್ಟಿದ್ದೀರಿನ, ನೀವು ಸೀಕ್ ಮಾಡ್ಲಿಕ್ಕೆ ಶುರು ಮಾಡ್ತೀರಾ. ಆಟೋಮೆಟಿಕ್ಲಿ ಎಲ್ಲಾ ವಿಷಯ ಪಿಕಪ್ ಮಾಡ್ತೀರಾ. ನಾವು 2 ಸ್ಟೇಜ್ ಮಿಸ್ ಮಾಡಿದೀವಿ, ಅದಕ್ಕೆ ನಾವು ಲರ್ನ್ ಮಾಡ್ತಾ ಇದ್ದೀವಿ. ಸೊ ನನ್ನ 4th ವಿಷಯ ತಮ್ಮಲ್ಲಿ ಹೇಳಲಿಕ್ಕೆ ಇಷ್ಟ ಏನು, ಯಾಕೆ ಯುವಕರು ತಮ್ಮಲ್ಲಿ ಇಷ್ಟು ಪ್ರೆಷರ್ ಹಾಕೊಂಡು ಕೆಲಸ ಬೇಕು, ಅದು ಬೇಕು, ಇದು ಬೇಕು ಅಂತ ಹೇಳುವಾಗ, ದೇರ್ ಇಸ್ ಸಮ್ ಫಾಲ್ಟ್ ಇನ್ ಎಜುಕೇಶನ್ ಸಿಸ್ಟಮ್. ಎಲ್ಲಾರು ಕೆಲಸ ತಗೊಂಡಿದ್ದೀರ ಮಾತ್ರ ದೊಡ್ಡವರು. ನೀವು 1-2 ಕಾರ್ ತಗೊಂಡಿದ್ದೀರ ಮಾತ್ರ ಊರಿನಲ್ಲಿ ನಿಮಗೊಂದು ಮರ್ಯಾದೆ, ನಿಮ್ಮ ಫ್ರೆಂಡ್ಸ್ ನಿಮಗೊಂದು ಮರ್ಯಾದೆ ಕೊಟ್ಟು ಮಾತಾಡ್ತಾರೆ. ಪ್ಯಾಕೆಟ್ ನಲ್ಲಿ ಸ್ವಲ್ಪ ಜಾಸ್ತಿ ದುಡ್ಡಿದೆ ಮಾತ್ರ ನಿಮಗೊಂದು ನಂಬಿಕೆ, ನೀವು ಅರೆವಾಗಿದ್ದೀರಾ ಸಮಾಜದಲ್ಲಿ. ಬಟ್ ಅದೆಲ್ಲ ಏನು ಬೇಕಾಗಿಲ್ಲ.
ತೀರುವುದ ಮೇಲೆ ಎಲ್ಲರೂ ಒಂದೇ ಕಡೆ ಹೋಗ್ಬೇಕು. ದಟ್ ಇಸ್ ವೈ ಚೆಸ್ ಆಡಿದ ಮೇಲೆ ರಾಜ, ರಾಣಿ, ಸಿಪಾಯಿ ಎಲ್ಲರೂ ಒಂದೇ ಬಾಕ್ಸ್ ಒಳಗಡೆ ಹೋಗ್ಬೇಕು. ರಾಜ ಸೆಪರೇಟ್ ಗೌರವ ಕೊಡಲ್ಲ, ಕರೆಕ್ಟ್? ಚೆಸ್ನಲ್ಲಿ ಯಾವಾಗ ಗೌರವ ಕೊಡ್ತೀರಾ? ಚೆಸ್ನಲ್ಲಿ ರಾಜ ಒಂದೇ ಕಡೆ ಹೋಗ್ಬೇಕು, ರಾಣಿ ಒಂದೇ ಕಡೆ ಹೋಗ್ಬೇಕು, ಸಿಪಾಯಿ ಒಂದೇ ಕಡೆ ಹೋಗ್ಬೇಕು. ಎಲ್ಲ ಒಂದು ಬಾಕ್ಸ್ ನಲ್ಲಿ ಹಾಕಿ ಲಾಕ್ ಮಾಡ್ತೀರಾ. ಸೊ ದಯವಿಟ್ಟು ನಾವು ಅರ್ಥ ಮಾಡಿಕೊಳ್ಬೇಕು, ದೇರ್ ಇಸ್ ನಥಿಂಗ್ ಕಾಲ್ಡ್ ಸಕ್ಸಸ್ ಇನ್ ಲೈಫ್. ಲೈಫ್ನಲ್ಲಿ ನಥಿಂಗ್ ಇಸ್ ಕಾಲ್ಡ್ ಸಕ್ಸಸ್. ನಾನು IPS ಆಗಿದ್ದೀನಿ, ಸಕ್ಸಸ್ ಇಲ್ಲ. ನಾನು IAS ಆಗಿದ್ದೀನಿ, ಸಕ್ಸಸ್ ಇಲ್ಲ. ನಾನು MP ಆಗಿದ್ದೀನಿ, ಸಕ್ಸಸ್ ಆಗಿಲ್ಲ. ನಾನು ಧಾರವಾಡ DC ಆಗಿದ್ದೀನಿ, ಸಕ್ಸಸ್ ಆಗಿಲ್ಲ. ಬಟ್ ನಾನು ನನ್ನ ಕೆಲಸ, ನನ್ನ ಖುಷಿಯಲ್ಲಿ, ನನ್ನ ಭಾವನೆಯಲ್ಲಿ ಯಮ ನಿಯಮನ ಪ್ರಕಾರ ನಾನು ಮಾಡ್ತಾ ಇದ್ದೀನಿ. ಸಕ್ಸಸ್ ಆಗಿದ್ದೀರಾ? ಸಕ್ಸಸ್ ಆಗಿದ್ದೀರಾ? ಆಗಿದ್ದೀರೇ? ಅದು ಏನಲ್ಲಿ ಬರಬಹುದು? ಏನಲ್ಲಿ ಬರಬಹುದು? ಟೀಚಿಂಗ್ನಲ್ಲಿ ಬರಬಹುದು, ಕೆಲಸ ಕೊಡುವುದರಲ್ಲಿ ಬರಬಹುದು, ಕೆಲಸ ಮಾಡುವುದರಲ್ಲಿ ಬರಬಹುದು, ಕೃಷಿ ಮಾಡುವುದರಲ್ಲಿ ಬರಬಹುದು, ದೊಡ್ಡದಾಗಿ ನೀವು IAS ಆಗಿದ್ದೀರಾ ಕೂಡ ಬರಬಹುದು. ಸೊ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಸಕ್ಸಸ್ ಡೆಫಿನೇಷನ್ ಬಂದು ವೆಸ್ಟರ್ನ್ ಡೆಫಿನೇಷನ್. ಅದು ಇಂಡಿಯನ್ ಡೆಫಿನೇಷನ್ ಅಂತ ನಾವು ಚೇಂಜ್ ಮಾಡಬೇಕು. ಯು ಹ್ಯಾವ್ ಟು ಚೇಂಜ್ ಇಟ್ ಟು ಅವರ್ ಡೆಫಿನೇಷನ್. ನಮ್ಮ ಡೆಫಿನೇಷನ್ ಆಫ್ ಸಕ್ಸಸ್ ಬೇರೆ. ತಂದೆ ತಾಯಿ ಊರಿನಲ್ಲಿ ಬಿಟ್ಬಿಟ್ಟು, ಗ್ರಾಮದಲ್ಲಿ ಬಿಟ್ಬಿಟ್ಟು, ನಾನು ದೊಡ್ಡ ಒಂದು ಅಧಿಕಾರಿಯಾಗಿ, ದೊಡ್ಡ ಒಂದು ಶ್ರೀಮಂತನಾಗಿ ಬೆಂಗಳೂರಿನಲ್ಲಿ ನಾನು ವಾಸ ಮಾಡಿ, ದೊಡ್ಡ ಫ್ಲಾಟ್ ಕಟ್ಟಿ, 3 ಕಾರ್ ತಗೊಂಡು, ಹಬ್ಬ ಟೈಮ್ನಲ್ಲಿ ಮಾತ್ರ ಫ್ಲೈಟ್ ತಗೊಂಡು ಗದಗ್ ಬಂದು ನನ್ನ ಊರಿನಲ್ಲಿ ಹಬ್ಬ ಮಾಡಿ ವಾಪಸ್ ನಾನು ಬ್ಯಾಂಗ್ಳೂರ್ ಹೋಗ್ತೀನಿ, ಕೈನಲ್ಲಿ 10 ಬೆರಳದಲ್ಲಿ 10 ಉಂಗುರ ಹಾಕೊಂಡಿದ್ದೀನಿ. ಅದು ಸಕ್ಸಸ್ ಅಲ್ಲ. ಅದು 100% ಸಕ್ಸಸ್ ಅಲ್ಲ. ಅದು ಏನಾಗ್ತದೆ, ಇದು ಅರ್ಥ ಮಾಡುವಾಗ ತುಂಬಾ ಜನ ಹೇಳ್ತಾರೆ, ತಂದೆ ತಾಯಿ ತೀರಿ ಹೋಗುವಾಗ ಅರ್ಥ ಮಾಡಿಕೊಳ್ತೀನಿ ಇದನ್ನು. ಯಾಕೆ ತಂದೆ ತಾಯಿ ತೀರಿ ಹೋಗುವಾಗ ನನ್ನ ತಂದೆ ತಾಯಿ ನಾವು ಟೇಕ್ ಇಟ್ ಫಾರ್ ಗ್ರಾಂಟೆಡ್. ವಾಚ್ ಇದೆ, ನಾನು ಡೈಲಿ ವಾಚ್ ಕಟ್ತೀನಿ, ಟೇಕ್ ಇಟ್ ಫಾರ್ ಗ್ರಾಂಟೆಡ್, ಇದ್ರ ಬಗ್ಗೆ ಕೇರ್ ಮಾಡಲ್ಲ. ಬಟ್ ಒಂದು ದಿನ ವಾಚ್ ಇಲ್ಲ, ನನ್ನ ಕಣ್ಣು ಕೈಗೆ ಹೋಗ್ತಾ ಇರ್ತದೆ, ಅಯ್ಯೋ ಟೈಮ್ ಏನ್ ಮಾರೆ. ನಮ್ಮ ಕೈಗಳಲ್ಲಿ ಒಂದು ವಸ್ತು ಇರುವ ತನಕ ಆ ವಸ್ತುಕ್ಕೆ ಮರ್ಯಾದೆ ಇರಲ್ಲ. ಟೇಕ್ ಇಟ್ ಫಾರ್ ಗ್ರಾಂಟೆಡ್. ತಂದೆ ತಾಯಿ ಅದೇ ತರ, ತಂದೆ ತಾಯಿ ಇರುವ ತನಕ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ತಂದೆ ತಾಯಿ ಇರ್ತಾರೆ ನಮಗೇನು, ಬಟ್ ತಂದೆ ತಾಯಿ ತೀರಿ ಹೋಗುವಾಗ ತುಂಬಾ ಜನ ಹೇಳುವುದು, ಫಸ್ಟ್ ಟೈಮ್ ಲೈಫ್ ನಾನು ಅರ್ಥ ಮಾಡಿಕೊಂಡಿದ್ದೀನಿ, ನಾನು ಮಾಡಿದ ಬದುಕಿನಲ್ಲಿ ಏನೋ ಒಂದು ಪ್ರಾಬ್ಲಮ್ ಎಲ್ಲಿಯೋ ಇದೆ, ನನ್ನ ಬದುಕು ಸರಿಯಾಗಿ ನಾನು ಬದುಕಿಲ್ಲ, 20 ವರ್ಷ ತಂದೆ ಸರಿಯಾಗಿ ನೋಡಿಕೊಂಡಿಲ್ಲ. ಸೊ ದಯವಿಟ್ಟು ಸಕ್ಸಸ್ ರೀಡಿಫೈನ್ ಮಾಡಿ. ತಂದೆ ಜೊತೆಗೆ ಇರಬೇಕಾ, ಇನ್ನೊಂದು ಹೊಸ ಒಂದು ಸಿಟಿದಲ್ಲಿ ದೊಡ್ಡ ಒಂದು ರಾಜವಾಗಿರ್ಬೇಕಾ? ಇಲ್ಲಿರ್ಬೇಕು. ನಿಮ್ಮ ಊರಿನಲ್ಲಿ ರಾಜವಾಗಿರ್ಬೇಕಾ, ಇನ್ನೊಂದು ಊರಿನಲ್ಲಿ ಸಿಪಾಯಿ ಆಗಿರ್ಬೇಕಾ? ನಿಮ್ಮ ಊರಿನಲ್ಲಿ ರಾಜವಾಗಿರ್ಬೇಕು. ವೆರಿ ಸಿಂಪಲ್. ನಿಮ್ಮ ಊರಿನಲ್ಲಿ 4 ಜನ ಒಳ್ಳೇದು ಮಾಡಬೇಕಾ, ಏದೋ ಒಂದು ಊರಿನಲ್ಲಿ 100 ಜನ ಜೊತೆಗೆ ನಾನು ಸೇರ್ಕೊಂಡು ತಿರುಗಾಡ್ತಾ ಇದ್ದೀನಿ, ನಿಮ್ಮ ಊರಿನಲ್ಲಿ 4 ಜನ ಒಳ್ಳೇದು ಮಾಡಬೇಕು. ಸೊ ಈ ಕ್ಲಾರಿಟಿ ಬರುವಾಗ ಪರ್ಪಸ್ ಬರ್ತದೆ. ಪರ್ಪಸ್ ಬಂದ ತಕ್ಷಣ ನಿಮ್ಮ ಲೈಫ್ ಶುರು ಆಗ್ತದೆ. ಅದು ತುಂಬಾ ಜನ ಹೇಳ್ತಾರೆ, ಯಾವಾಗ ನಿಮ್ಮ ಪರ್ಪಸ್ ನೀವು ಕ್ರಿಯೇಟ್ ಮಾಡ್ತಿರೋ, ಯುವರ್ ಲೈಫ್ ಸ್ಟಾರ್ಟ್ಸ್ ದೆನ್. ಅದುವರೆ ತಾವು ಮಾಡಿಕೊಂಡಿರುವುದು ಟ್ರೈಲರ್. ಸಿನಿಮಾಕ್ಕೆ ಮುಂಚೆ ಟ್ರೈಲರ್ ಬರ್ತದೆ, ಕರೆಕ್ಟ್? 3 ನಿಮಿಷ 5 ನಿಮಿಷ ಟ್ರೈಲರ್ ಬರ್ತದೆ. ರೈಟ್ ನಾವು ತಾವು ಮಾಡೋದೆಲ್ಲ ಟ್ರೈಲರ್. ಇನ್ನು 20 ವರ್ಷ ನೀವು ಟ್ರೈಲರೇ ಮಾಡಬಹುದು. ಬಟ್ ಪರ್ಪಸ್ ಅರ್ಥ ಆದ ತಕ್ಷಣ ನಿಮಗೆ ಗೊತ್ತು, ಓ ನನ್ನ ಸಮಾಜ, ನನ್ನ ಬದುಕು ಇವತ್ತು ಶುರುವಾಗಿತ್ತಪ್ಪ. ಸೊ ಬೇಗ ತಾವು ಪರ್ಪಸ್ ಹುಡುಕಿ. 5ನೇದು, ಇತ್ತೀಚೆಗೆ ಯಾಕೆ ನಮಗೆ ಪರ್ಪಸ್ ಹುಡುಕ್ಲಿಕ್ಕೆ ಆಗ್ತಾ ಇಲ್ಲ? ಬಿಕಾಸ್ ಡಿಸ್ಟ್ರಾಕ್ಷನ್ ಬಹಳ ಜಾಸ್ತಿ. ಮೇ ಬಿ ಇಷ್ಟು ಜನ ಇಲ್ಲಿ ಇದ್ದೀರಾ, ಇದೇ ನಾರ್ಮಲಿ ತಾವು ಹಾಲ್ನಲ್ಲಿ ಬೈ ನಾವು ವಾಟ್ಸ್ಆಪ್ 10 ಟೈಮ್ ಚೆಕ್ ಮಾಡಿರ್ತೀರಾ. ಬೈ ನಾವು ವಾಟ್ಸ್ಆಪ್ 10 ಟೈಮ್ ಓಪನ್ ಮಾಡಿ, ಮೆಸೇಜ್ ಇಲ್ಲ ಕೂಡ ನೋಡಿ ಕ್ಲೋಸ್ ಮಾಡಿರ್ತೀರಾ. ಬೈ ನಾವು ಫೇಸ್ಬುಕ್ ಅಟ್ಲೀಸ್ಟ್ 3-4 ಟೈಮ್ ನೋಡಿರ್ತೀರಾ. ಬೈ ನಾವು ಅಟ್ಲೀಸ್ಟ್ ಇನ್ಸ್ಟಾಗ್ರಾಮ್ ಒಂದು ನೋಡಿರ್ತೀರಾ. ಬೈ ನಾವು ಒಂದು ಕಡೆಯಲ್ಲಿ 30 ನಿಮಿಷಕ್ಕೆ ಮೇಲೆ ಕೂರ್ಲಿಕ್ಕೆ ಆಗಲ್ಲ, ಅಕ್ಕಪಕ್ಕದಲ್ಲಿ ಮಾತಾಡಲೇಬೇಕು. ಬಿಕಾಸ್ ನಮ್ಮ ಮೈಂಡ್ ಆ ಥರ ಆಯ್ತು. ಕರೆಕ್ಟ್? ಒಪ್ಕೊಳ್ತೀರಾ ಗೊತ್ತಿಲ್ಲ, ಕರೆಕ್ಟ್? ಇಟ್ಸ್ ಅ ಡಿಸ್ಟ್ರಾಕ್ಟಿವ್ ಮೈಂಡ್, ಬಹಳ ಡಿಸ್ಟ್ರಾಕ್ಷನ್. ಬಟ್ ಸ್ವಾಮಿ ವಿವೇಕಾನಂದ್ರ ಅವರು ತಾವು ಇಫ್ ಯು ಗೋ ಟು ಪಾರ್ಟ್ಸ್ ಆಫ್ ಉತ್ತರಾಖಂಡ್ ಕಡೆಲ್ಲ ತಿರುಗಾಡಿದ್ರನ್ನ, ಎಷ್ಟೋ ಕಡೆ ಅವರು ಧ್ಯಾನ ಮಾಡಿದ ಪ್ಲೇಸಸ್ ಎಲ್ಲ ಮಾರ್ಕ್ ಮಾಡಿರ್ತಾರೆ. ನೀವು ಟ್ರಾವೆಲ್ ಅಪ್ ನಾರ್ತ್ ಇನ್ ಉತ್ತರಾಖಂಡ್, ಅಲ್ಲಿ ಎಲ್ಲಾ ಕಡೆಯಲ್ಲಿ ಸ್ವಾಮಿ ವಿವೇಕಾನಂದ ಅವರು ಧ್ಯಾನ ಮಾಡಿದ ಜಾಗ ತುಂಬಾ ಕಡೆ ಮಾರ್ಕ್ ಮಾಡಿಟ್ಟಿದ್ದಾರೆ. ಕೆಲವು ಪ್ಲೇಸಸ್ ಎಲ್ಲ ಇದೆ, ತಾವು ಹೋಗಿ ನೋಡಬಹುದು. ಅಲ್ಲಿ ಹೋಗುವಾಗ ಬೋರ್ಡ್ ನಲ್ಲಿ ಬರೆದಿರ್ತಾರೆ, ಮೆನಿ ಪಾರ್ಟ್ಸ್ ಆಫ್ ಉತ್ತರಾಖಂಡ್, ರಾಣಿಕೇಟ್ ಆ ಸೈಡ್ ನಲ್ಲಿ ಸ್ವಾಮಿ ವಿವೇಕಾನಂದರವರು 13 ದಿವಸ ಇಲ್ಲಿ ಧ್ಯಾನ ಮಾಡಿದ ಜಾಗ. ಸ್ವಾಮಿ ವಿವೇಕಾನಂದರವರು 30 ದಿವಸ ಇಲ್ಲಿ ಧ್ಯಾನ ಮಾಡಿದ ಜಾಗ. ಸ್ವಾಮಿ ವಿವೇಕಾನಂದರವರು 50 ದಿವಸ ಧ್ಯಾನ ಮಾಡಿದ ಜಾಗ. ಅದೆಲ್ಲ ವಿವೇಕಾನಂದ ರಾಕ್ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲ ವಿವೇಕಾನಂದ ಅವರು ಧ್ಯಾನ ಮಾಡಿದ್ದಾರೆ. ವಿ ಕಾಲ್ ಇಟ್ ಅಸ್ ರಾಕ್, ಇನ್ಕ್ಲೂಡಿಂಗ್ ಕನ್ಯಾಕುಮಾರಿ. ಬಟ್ ಈ ಮನುಷ್ಯರು 13 ದಿವಸ, 30 ದಿವಸ, 50 ದಿವಸ ಮೈಂಡ್ ಒಂದೇ ಕಡೆಯಲ್ಲಿ ಇಟ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡ್ಲಿಕ್ಕೆ ಅವ್ರಿಗೆ ಅಷ್ಟು ಶಕ್ತಿ ಇತ್ತು. ಅದಕ್ಕೆ ಅವ್ರ ಮಾತಿನಲ್ಲಿ ಅಷ್ಟು ಕ್ಲಾರಿಟಿ ಇತ್ತು. ಬಟ್ ನಮ್ಮ ಜನರೇಷನ್ ಅಲ್ಲಿ 30 ನಿಮಿಷದ ಮೇಲೆ ನಮ್ಗೊಂದು ಕಡೆ ಕೂರೋಣ, ಏನ್ ಕ್ಲಾರಿಟಿ ನಮ್ಮಲ್ಲಿ ಇರ್ತದೆ? ತಾವು ತುಂಬಾ ಜನ ನೀವು ಬೈತಾ ಇರ್ತೀರ, ನಾನು ಕ್ಲಾರಿಟಿ ಬರ್ತಾ ಇಲ್ಲ, ಯಾಕೆ ಕ್ಲಾರಿಟಿ ಬರ್ತಾ ಇಲ್ಲ, ನೀವು ಬೈತಾ ಇರ್ತೀರ. ಕ್ಲಾರಿಟಿ ಯಾಕೆ ಬರ್ತದೆ?
ವೆನ್ ಯು ಡೋಂಟ್ ಪೇ ಅಟೆನ್ಷನ್ ಟು ಯುವರ್ ಮೈಂಡ್, ವೈ ವಿಲ್ ಯು ಗೆಟ್ ಕ್ಲಾರಿಟಿ? ಕ್ಲಾರಿಟಿ ಬರಲ್ಲ. ಕರೆಕ್ಟ್? ಬಿಕಾಸ್ ಇಟ್ಸ್ ವೆರಿ ಡಿಸ್ಟ್ರಾಕ್ಟ್. ತಾವು ನಿಜವಾಗಿ ಲೈಫ್ನಲ್ಲಿ ಕ್ಲಾರಿಟಿ ಬೇಕು, ಫಸ್ಟ್ ನಿಮ್ಮ ಸೆಲ್ ಫೋನ್ ಒಂದು ಕಡೆ ಬಿಸಾಡಬೇಕು. ಆರ್ ಒಂದು ದಿನ 5 ನಿಮಿಷಕ್ಕೆ ಮೇಲೆ ನಾನು ಸೆಲ್ ಫೋನ್ ಯೂಸ್ ಮಾಡಲ್ಲ ಅಂತ ತಾವು ಸತ್ಯ ಮಾಡಬೇಕು ನೆಕ್ಸ್ಟ್ 2 ವರ್ಷ. ಆರ್ ಸೆಲ್ ಫೋನ್ ಇರಲೇಬೇಕು, ಇಲ್ಲ ಹೇಳಲಿಕ್ಕೆ ಆಗಲ್ಲ. ಆರ್ ಒಂದು ದಿವಸಕ್ಕೂ ಒಂದು ವಾಟ್ಸ್ಆಪ್ ಒಂದು 3 ಟೈಮ್ ಚೆಕ್ ಮಾಡ್ತೀನಿ, ಬೆಳಗ್ಗೆ 9 ಗಂಟೆ, ಮಧ್ಯಾಹ್ನ 1 ಗಂಟೆ, ನೈಟ್ 6 ಗಂಟೆ. ಅದು ಓಕೆ, ವಾಸ್ತವ, ಸತ್ಯ. ಆರ್ ಒಂದು ದಿವಸ ಒಂದು ಸರಿ ನಾನು ಫೇಸ್ಬುಕ್ ಹೋಗಿ ಬರ್ತೀನಿ. ಓಕೆ, ಅನ್ಲೆಸ್ ನೀವು ಸೆಲ್ಫ್ ಡಿಸಿಪ್ಲಿನ್ ಕಲ್ಟಿವೇಟ್ ಮಾಡಿಲ್ಲ ನಾವು ಲೈಫ್ನಲ್ಲಿ ಏನು ಅಚೀವ್ ಮಾಡ್ಲಿಕ್ಕೆ ಆಗ್ತದೆ? ವಾಟ್ ವಿಲ್ ಯು ಅಚೀವ್? ಬಿಕಾಸ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಆರ್ KPSC ಎಕ್ಸಾಮಿನೇಷನ್ ರಿಕ್ವೈರ್ಸ್ ಲಾಟ್ ಆಫ್ ಸೆಲ್ಫ್ ಡಿಸಿಪ್ಲಿನ್. ಇದರಲ್ಲಿ ತುಂಬಾ ಜನ ಸಕ್ಸಸ್ ಆಗೋರು ನೋಡಿದಿರ್ನ, ಅವ್ರು ಇಂಟೆಲಿಜೆಂಟ್ ಅಲ್ಲ. ಇಫ್ ಯು ಲುಕ್ ಎಟ್ ದಿ IAS ಆಫೀಸರ್ಸ್ ಅಂಡ್ IPS ಆಫೀಸರ್ಸ್, ದೇ ಆರ್ ನಾಟ್ ಇಂಟೆಲಿಜೆಂಟ್. ಅವರ ಕ್ಲಾಸ್ನಲ್ಲಿ ಇದು ಆವರೇಜ್ ಮೇಲೆ ಇರುವ ಮನುಷ್ಯರು, ಬಟ್ ಅವರೇ ಫೈನಲಿ ಸಕ್ಸಸ್ ಆಗ್ತಾರೆ. ನಾನು ತುಂಬಾ ಹುಡುಕಿದ್ದೀನಿ ಯಾಕೆ ಇಷ್ಟು ಜನ ಸಕ್ಸಸ್ ಆಗ್ತಾರೆ ಚೆಕ್ ಮಾಡುವಾಗ. ಸಿವಿಲ್ ಸರ್ವಿಸ್ ಪ್ರಿಪರೇಷನ್ ಸ್ಟೇಜ್ ನಾನು ನೋಡಿರ್ತೀನಿ, ಬಹಳ ಹುಡುಗ ಬಹಳ ಸ್ಮಾರ್ಟ್ ಇದ್ದಾನೆ, ಬಟ್ ಅವನು ಸೆಲೆಕ್ಟ್ ಆಗಲ್ಲ. ನನಗೆ ಬಹಳ ಆಶ್ಚರ್ಯ ಇನಿಷಿಯಲಿ, ಬಹಳ ಸ್ಮಾರ್ಟ್ ಇದ್ದಾನೆ, ಯಾಕೆ ಸೆಲೆಕ್ಟ್ ಆಗ್ತಾ ಇಲ್ಲ? ಫೈನಲಿ ನನ್ನ ಕನ್ಕ್ಲೂಷನ್ ಏನು, 10 ವರ್ಷ ನಾನು ನೋಡಿದ ಮೇಲೆ ನನ್ನ ಕನ್ಕ್ಲೂಷನ್ ಏನು, ದ ಮೋಸ್ಟ್ ಇಂಟೆಲಿಜೆಂಟ್ ಡಸಂಟ್ ಕ್ರ್ಯಾಕ್ ಸಿವಿಲ್ ಸರ್ವಿಸ್, ದ ಮೋಸ್ಟ್ ಸೆಲ್ಫ್ ಡಿಸಿಪ್ಲಿನ್ ಕ್ರ್ಯಾಕ್ ಸಿವಿಲ್ ಸರ್ವಿಸ್. ಬಟ್ ಸೆಲ್ಫ್ ಡಿಸಿಪ್ಲಿನ್ ಕಷ್ಟ. ಸೆಲ್ಫ್ ಡಿಸಿಪ್ಲಿನ್ ಬಹಳ ಕಷ್ಟ ಲೈಫ್ನಲ್ಲಿ. ಸೆಲ್ಫ್ ಡಿಸಿಪ್ಲಿನ್ ಇಸ್ ವೆರಿ ಟಫ್. ಸೆಲ್ಫ್ ಡಿಸಿಪ್ಲಿನ್ ಏನು, ಡಿಸಿಪ್ಲಿನ್ಗೂ ಸೆಲ್ಫ್ ಡಿಸಿಪ್ಲಿನ್ಗೂ ಬಹಳ ಡಿಫ್ರೆನ್ಸ್ ಇದೆ. ಡಿಸಿಪ್ಲಿನ್ ಬಂದು ಸ್ವಾಮೀಜಿ ಮೇಲೆ ಕುಚ್ಚಿ ಇಟ್ಕೊಂಡು ಕೂತಿರುವಾಗ ನೀವೆಲ್ಲ ಆರಾಮಾಗಿ ಕೂತಿದ್ದೀರಾ, ದಟ್ ಇಸ್ ಕಾಲ್ಡ್ ಡಿಸಿಪ್ಲಿನ್. ಸ್ವಾಮೀಜಿ ಇವರೆಲ್ಲರೂ ಈ ಹಾಲ್ ಬಿಟ್ಟು ಹೋದ ಮೇಲೆ ಇದೇ ತರ ಪಿನ್ ಡ್ರಾಪ್ ಸೈಲೆನ್ಸ್ ಅವ್ರು ಮೇಂಟೈನ್ ಮಾಡಿ ಕೂತಿದ್ದೀರಾ, ದಟ್ ಇಸ್ ಕಾಲ್ಡ್ ಸೆಲ್ಫ್ ಡಿಸಿಪ್ಲಿನ್. ಯಾಕಂದ್ರೆ ಸೆಲ್ಫ್ ಡಿಸಿಪ್ಲಿನ್ ಬಂದು ತಾವು ತಮಗಿಟ್ಕೊಳ್ಳುವ ಪ್ರಿನ್ಸಿಪಲ್. ಅದನ್ನ ಇದು ಯಾರು ಸ್ವಾಮೀಜಿ ಹೇಳಿಲ್ಲ. ನಮ್ಮ ಆಶ್ರಮದಲ್ಲಿ ಇದೇ ತರ ಇರಬೇಕು, ಸ್ಕೂಲ್ದಲ್ಲಿ ಇದೇ ತರ ಇರಬೇಕು. ನಾವು ಯು ಹ್ಯಾವ್ ಟು ಕಲ್ಟಿವೇಟ್ ಸೆಲ್ಫ್ ಡಿಸಿಪ್ಲಿನ್. ನಮ್ಮಲ್ಲಿ ಪ್ರಾಬ್ಲಮ್ ಏನು, ಸೆಲ್ಫ್ ಡಿಸಿಪ್ಲಿನ್ ನಮ್ಮ ದೇಶದಲ್ಲಿ ಬಹಳ ಕೊರತೆ. ಚೆನ್ನಾಗಿರ್ತೀವಿ, ಮನೆಯಲ್ಲಿ ಡಸ್ಟ್ಬಿನ್ ಎಲ್ಲ ಹಾಕ್ತೀವಿ, ಕುಪ್ಪೆ ಏನು ಹಾಕಲ್ಲ. ಮನೆಯಲ್ಲಿ ಯಾಕೋ ಧೈರ್ಯ ಇದೆ ಡೈನಿಂಗ್ ಟೇಬಲ್ ಮೇಲೆ ಸ್ಪಿಟ್ ಮಾಡಲಿಕ್ಕೆ ಮಾಡಲ್ಲ. ನಮ್ಮ ಮನೆ ಬಿಟ್ಟು ಔಟ್ಸೈಡ್ ಬಂದ ತಕ್ಷಣ ರೋಡ್ ನಲ್ಲಿ ಸ್ಪಿಟ್ ಮಾಡ್ತೀವಿ. ಕರೆಕ್ಟ್? ರೋಡ್ ನಲ್ಲಿ ಕುಪ್ಪೆ ಹಾಕ್ತೀವಿ, ಬಸ್ ನಲ್ಲಿ ಒಂದು ಸ್ವೀಟ್ ತಿನ್ಬಿಟ್ಟು ಬಾಕ್ಸ್ ಬಿಸಾಡ್ತೀವಿ, ಎಲ್ಲಾ ನಾಶ ಮಾಡ್ತೀವಿ ಪಬ್ಲಿಕ್ ನಲ್ಲಿ ನಮ್ಮ ದೇಶದಲ್ಲಿ. ಯಾಕೆ? ಡಿಸಿಪ್ಲಿನ್ ಮನೆಯೊಳಗಡೆ ಸೆಲ್ಫ್ ಡಿಸಿಪ್ಲಿನ್ ಇದೆ, ರೋಡ್ ನಲ್ಲಿ ಸೆಲ್ಫ್ ಡಿಸಿಪ್ಲಿನ್ ಇಲ್ಲ. ಬಟ್ ರೋಡ್ ನಲ್ಲಿ ಡಿಸಿಪ್ಲಿನ್ ಇದೆ. ಡಿಸಿಪ್ಲಿನ್ ಏನು? ಒಂದು ಹೆಣ್ಮಕ್ಳ ಮೇಲೆ ಕೈ ಹಾಕ್ತಿರನ ಪೊಲೀಸ್ ಫೆಲೋ ಬಂದು ಹೊಡೆತಾನೆ, ದಟ್ ಇಸ್ ಸೆಲ್ಫ್ ಡಿಸಿಪ್ಲಿನ್. ರೆಡ್ ಲೈಟ್ ಬ್ರೇಕ್ ಮಾಡಿದಿರನ ಪೊಲೀಸ್ ಫೈನ್ ಹಾಕ್ತಾರೆ, ದಟ್ ಇಸ್ ಕಾಲ್ಡ್ ಡಿಸಿಪ್ಲಿನ್. ಅದಕ್ಕೆ ನಾವು ತುಂಬಾ ಕನ್ಫ್ಯೂಷನ್, ಡಿಸಿಪ್ಲಿನ್ ಸೆಲ್ಫ್ ಡಿಸಿಪ್ಲಿನ್ ಕನ್ಫ್ಯೂಸ್ ಮಾಡಿಬಿಟ್ಟು ನಮ್ಮ ದೇಶದಲ್ಲಿ ಸ್ವಚ್ಛ ಭಾರತ್ ನಮಗೆ ಬೇಕಾಗ್ತಾ ಇದೆ. ವಿವೇಕಾನಂದ ಬಗ್ಗೆ ಹೇಳಿದ್ದಾರೆ, ಗಾಂಧೀಜಿ ಹೇಳಿದ್ದಾರೆ, ಯಾವುದೇ ಒಂದು ದೇಶದಲ್ಲಿ ಅವರು ಪ್ರಾರ್ಥನೆ ಮಾಡುವ ದೇವರ ಟೆಂಪಲ್ ಯಾವಾಗಲೂ ಬದಲಾವಣೆ ಆಗಲಿಕ್ಕೆ ಸಾಧ್ಯವಿಲ್ಲ. ಇದಿಬ್ಬರು ಬಹಳ ಗಂಭೀರವಾಗಿ ಮಾತಾಡಿದ ಮಾತು. ಸೊ ಎಲ್ಲಾ ಕಡೆ ಇಷ್ಟು ನಾವು ಮಾಡಿಕೊಂಡು ಪರ್ಸನಲಿ ನಾನು ಸೆಲ್ಫ್ ಡಿಸಿಪ್ಲಿನ್ ಇರ್ತೀನಿ, ಆಗಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಸೊ 5ನೇ ಪಾಯಿಂಟ್ ನನ್ನ ಪ್ರಕಾರ ಬಹಳ ಗಂಭೀರವಾದ ಪಾಯಿಂಟ್ ಇವತ್ತು. ಸೆಲ್ಫ್ ಡಿಸಿಪ್ಲಿನ್ ಕಲ್ಟಿವೇಟ್ ಮಾಡಿದ್ರೆ ನಿಮ್ಮ ಲೈಫ್ ಚೇಂಜ್ ಆಗ್ತದೆ, 100% ಚೇಂಜ್ ಆಗ್ತದೆ, 100%. ಇವತ್ತರಿಂದ 6 ತಿಂಗಳು ಆದ ಮೇಲೆ ತಮಗೆ ಒಂಥರ ಆಗಿಬಿಡ್ತಾರೆ, ಏನು ನಮ್ಮ ಲೈಫ್ ಈ ತರ ಚೇಂಜ್ ಆಯ್ತಪ್ಪ. ಬಿಕಾಸ್ 4 ಗಂಟೆ ಅಲಾರಾಮ್ ಮಾಡಿದ್ದೀರಾ, 4 ಗಂಟೆಗೆ ನೀವು ಇರ್ತೀರಾ. ಸುಮ್ಮನೆ ಸ್ನೂಸ್ ಮಾಡಿಬಿಟ್ಟು ಅರ್ಧ ಗಂಟೆಗೆ ತಾವು ಸುಮ್ಮನೆ ಹಾಕಲ್ಲ, ನಾಳೆ ಬೆಳಗ್ಗೆ ಓದೋಣ. ಬಿಕಾಸ್ ನಮ್ಮಲ್ಲಿ ಸೆಲ್ಫ್ ಡಿಸಿಪ್ಲಿನ್ ಇಲ್ಲ. ನೆನೆ ನೈಟ್ 2 ಚಪಾತಿ ಜಾಸ್ತಿ ಆಯಿತು, ನಿದ್ರೆ ಮಾಡುವಾಗ 11 ಗಂಟೆ ಆಯಿತು, ಇನ್ನು ಅರ್ಧ ಗಂಟೆ ನಿದ್ರೆ ಮಾಡ್ಬೋದಲ್ವಾ? ಇಲ್ಲ, ಸೆಲ್ಫ್ ಡಿಸಿಪ್ಲಿನ್ ಇಲ್ಲ. ಇಲ್ಲ, ನಾನಿವತ್ತು ಈ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಹೋಗಿ ಓದೋಣ ಅಂದಿದ್ದೀನಿ, ಕೋಚಿಂಗ್ ಇನ್ಸ್ಟಿಟ್ಯೂಟ್ ಹೋಗ್ತೀನಿ, ಬಟ್ ಇಂಡಿಯಾದಲ್ಲಿ ಎಲ್ಲಾ ವಿಷಯ ಬಗ್ಗೆ ಚರ್ಚೆ ಮಾಡ್ತೀನಿ, ಬಟ್ ಏನ್ ಸಬ್ಜೆಕ್ಟ್ ಓದಬೇಕೋ ಓದಲ್ಲ ನಾನು. ಸೆಲ್ಫ್ ಡಿಸಿಪ್ಲಿನ್ ಅಲ್ಲ. ಸೊ ದಯವಿಟ್ಟು ಕಲ್ಟಿವೇಟ್ ಸೆಲ್ಫ್ ಡಿಸಿಪ್ಲಿನ್. ಸೆಲ್ಫ್ ಡಿಸಿಪ್ಲಿನ್ ಯಾವ ತರ ಕಲ್ಟಿವೇಟ್ ಮಾಡೋದು, ಒಂದು ಬುಕ್ ತಗೊಂಡು ತಾವೇ ಒಂದು ಬರೆದಿಟ್ಬಿಡಿ, ಈ ಕೆಲಸ ನನ್ನ ಲೈಫ್ನಲ್ಲಿ ಮಾಡಲ್ಲ. ನನಗೆ IAS ಆಗಬೇಕು, IPS ಆಗಬೇಕು ನನ್ನ ಆಸೆ ಇದೆ. ನಿಮಗೆ ಎಲ್ಲರೂ ಗೊತ್ತು IAS ಯಾವ ತರ ಆಗೋದು. ಅದು ಯಾರೊಬ್ರು ಬಂದು ಭಾಷಣ ಕೊಟ್ಟಿದ ಮೇಲೆ ಯಾರು IAS ಆಗಲ್ಲ. ಕರೆಕ್ಟ್? ನಿಮ್ಮ ಎಲ್ಲರೂ ಗೊತ್ತು IAS ಯಾವ ತರ ಆಗ್ಬೇಕು. ಈ ಬುಕ್ ಓದಬೇಕು, ಈ ಸಿಲೆಬಸ್ ಓದಬೇಕು, ಈ ಸಿಲೆಬಸ್ ನಾವು ಚೆನ್ನಾಗಿ ಬರಿಬೇಕು, ಎಕ್ಸಾಮಿನೇಷನ್ 1 ವರ್ಷ ಡೆಡಿಕೇಟ್ ಮಾಡಬೇಕು, ನೀವು IAS ಆಗ್ತೀರಾ. ಬಟ್ ಪಾಯಿಂಟ್ ಇಸ್ ವಿ ಡೋಂಟ್ ಡೂ. ಯಾಕೆ? ಸೆಲ್ಫ್ ಡಿಸಿಪ್ಲಿನ್ ಇಲ್ಲ. ನಾಟ್ ಬಿಕಾಸ್ ಯು ಡೋಂಟ್ ಹ್ಯಾವ್ ಇಂಟೆಲಿಜೆನ್ಸ್. ನಿಮ್ಮೆಲ್ಲರಿಗೂ ಇಂಟೆಲಿಜೆನ್ಸ್ ಇದೆ. ದೇವರು ಕ್ರಿಯೇಟ್ ಮಾಡಿದ ಒಂದು ಮನುಷ್ಯ ಕೂಡ ಇಂಟೆಲಿಜೆನ್ಸ್ ಇದೆ. ಇಂಟೆಲಿಜೆನ್ಸ್ ಎಲ್ಲ ಕೆಳಗಡೆ ಅವ್ರು ಬಿಡಲ್ಲ, ನಮಗೆ ಅನಿಮಲ್ಸ್ ಆಗಿ ಮಾಡಿರ್ತಾರೆ. ವಿಲ್ ನಾಟ್ ಮೇಕ್ ಹ್ಯೂಮನ್ ಬೀಯಿಂಗ್. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನಿಮಗೂ ಸಕ್ಸಸ್ಗೂ ಏನ್ ಡಿಫರೆನ್ಸ್ ಬರ್ತಾ ಇದೆ. ಸೆಂಟರ್ ನಲ್ಲಿ ಯಾರೋ ಒಬ್ಬ ರಕ್ಷಕ ಒಬ್ಬ ಇದಾನ, ಸೆಲ್ಫ್ ಡಿಸಿಪ್ಲಿನ್ ಅದು ಕಲ್ಟಿವೇಟ್ ಮಾಡಿ. ಇವತ್ತು ನಾನು ಸ್ವಾಮೀಜಿ ಅವರು ಕೇಳಿದ್ದೀನಿ, ಇವತ್ತು ಸ್ವಲ್ಪ
ನಾನು ಸ್ವಾಮೀಜಿಯವ್ರಿಗೆ ಭಾಳ ತೊಂದರೆ ಕೊಟ್ಟಿದ್ದೀನಿ. ನಾನು ಬೇರೊಂದು ಕಾರ್ಯಕ್ರಮ ಆಯಿತು, ಭಾಳ ಕನ್ಫ್ಯೂಷನ್ ಇದೆ ಇವತ್ತು. ಬಟ್ ಇವತ್ತು ಫಸ್ಟ್ ಫ್ಲೈಟ್ ಬಂದು ಹೋಗ್ಲಿಕ್ಕಿಲ್ಲ, ಟೈಮಿಗೆ ಬರಬೇಕಾಯಿತು. ಐ ವೋಕಪ್ ಅಟ್ 3:30 ಅಟ್ ಹೌಸ್. ನನ್ನ ಮನೆಯಿಂದ ಏರ್ಪೋರ್ಟ್ 2.5 ಗಂಟೆ. ಏರ್ಪೋರ್ಟ್ ಹೋಗಿ ಟುಕ್ ಅ ಫ್ಲೈಟ್, ಕೇಮ್ ಟು ಬೆಲ್ಗಾಮ್ ಮುಗಿಸ್ಬಿಟ್ಟು ಪುನಃ ಸಾಯಂಕಾಲ ಹೋಗಬೇಕು. ಏನು ಹೆಮ್ಮೆ ಕೇಳ್ತಾ ಇಲ್ಲ, ಸೆಲ್ಫ್ ಡಿಸಿಪ್ಲಿನ್. ಬಿಕಾಸ್ ನೀವು ಒಂದು ಮಾತು ಕೊಟ್ಟಿದ್ದೀರಾ, ಬರಲೇಬೇಕು. ಯು ಆರ್ ಕಮಿಟೆಡ್, ಯು ಹ್ಯಾವ್ ಟು ಗೆಟ್ ಅಪ್ ಅಟ್ 3:30. ಬಟ್ ನಾನು ನಿದ್ರೆ ಮಾಡಿದ ನೈಟ್ 1 ಗಂಟೆ. ಇನ್ನೊಂದು ಫಂಕ್ಷನ್ ಮುಗಿಸಿ ತಮಿಳುನಾಡಿನಲ್ಲಿ ಬ್ಯಾಂಗ್ಳೂರು ಬರುವಾಗ 1 ಗಂಟೆ ಆಯಿತು. 2.5 hours ಐ ಸ್ಲೆಪ್ಟ್. ಬಟ್ ಸೆಲ್ಫ್ ಡಿಸಿಪ್ಲಿನ್ ಬೇಕಲ್ವಾ? ಬಿಕಾಸ್ ಯು ಹ್ಯಾವ್ ಟು ಕಮ್, ಪೀಪಲ್ ಆರ್ ವೇಟಿಂಗ್, ಜನ ನಮ್ಗೆ ಕಾಯ್ತಾ ಇರಬಹುದು, ಟೈಮಿಗೆ ಬರಬೇಕು. ಸೊ ಸೆಲ್ಫ್ ಡಿಸಿಪ್ಲಿನ್ ಯಾವ ಕಾರಣಕ್ಕೂ ತಾವು ಕಾಂಪ್ರಮೈಸ್ ಮಾಡಲೇಬಾರ್ದು. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಯುವರ್ ಲೈಫ್ ವಿಲ್ ಚೇಂಜ್ ಫ್ರಮ್ ಟುಮಾರೋ. ನೀವು ಡಿಫೈನ್ ಮಾಡಿ, ನಾವು ಡಿಫೈನ್ ಮಾಡೋಣ. ಪ್ರಿನ್ಸಿಪಲ್ ನೀವು ಡಿಫೈನ್ ಮಾಡಿ. ನನಗೆ IAS ಆಗಬೇಕನ್ನ ಮನೆಯಲ್ಲಿ ಬರೆದಿಟ್ಬಿಡಿ. ಇಂದ 10 ಪಾಯಿಂಟ್ ನನ್ನ ಲೈಫ್ನಲ್ಲಿ ನಾನು ಖಂಡಿತವಾಗಿ ಮಾಡಲ್ಲ. ಏನು? ಟೈಮ್ ವೇಸ್ಟ್ ಮಾಡಲ್ಲ, ಇನ್ನೊಬ್ಬ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ, ನನಗೆ ಬೇಕಾಗಿದ್ದ ಕೆಲಸ ನಾನು ಮಾಡಲ್ಲ, ದೇಶದಲ್ಲಿ ಏನೋ ಆಗ್ತಾ ಇದೆ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ. ಬಿಕಾಸ್ ನೀವು ಈ ಏಜ್ನಲ್ಲಿ ಕಮೆಂಟ್ ಮಾಡಬೇಕನ್ನೋ ಅವಶ್ಯಕತೆ ಇಲ್ಲ. ಡೈಲಿ 10 ಗಂಟೆ ಓದ್ತೀನಿ. ಸುಮ್ಮನೆ ಮದುವೆಗೋ, ಈ ಫಂಕ್ಷನ್ಗೂ ಆ ಫಂಕ್ಷನ್ ನಾನು ಹೋಗಲ್ಲ, ಸಿನಿಮಾಗೆ ಹೋಗಲ್ಲ. ಆ ಥರ 10 ಬರೆದು ಇಟ್ಟಿದ್ದೀರಿ ನಾವು ಮಾತ್ರ. ನಿಮಗೆ ರೈಟ್ಸ್ ಇದೆ. 2 ವರ್ಷ ಓದಿದ ಮೇಲೆ ಅಯ್ಯೋ ನನಗೆ IAS ಬಂದಿಲ್ಲ, ಯಾಕೆ? ನೀವು ಏನು ಮಾಡಿಲ್ಲ, ನಾನು ಕ್ವೆಶ್ಚನ್ ಮಾಡ್ಲಿಕ್ಕೆ ನಮಗೇನು ರೈಟ್ಸ್ ಇದೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ವಾಟ್ ರೈಟ್ ಡು ಯು ಹ್ಯಾವ್? ಒಂದು ಬಿರಿಯಾನಿ ಚೆನ್ನಾಗಿ ಬೇಕನ್ನ, ಬಿರಿಯಾನಿಗೆ ಇಂಗ್ರೀಡಿಯೆಂಟ್ ಚೆನ್ನಾಗಿ ಮಾಡಬೇಕು. ಒಳ್ಳೆ ಬಿರಿಯಾನಿ ರೈಸ್ ಬೇಕು, ಒಳ್ಳೆ ಮಸಾಲ ಹಾಕಬೇಕು. ನೀವು ಏನು ಹಾಕಿಲ್ಲ, ಬಟ್ ದೇವರೇ ಬಿರಿಯಾನಿ ಚೆನ್ನಾಗಿ ಬರಬೇಕು, ನಾನು ಡೈಲಿ ನಿಮಗೆ ತೆಂಗಿನಕಾಯಿ ಹಾಕ್ತೀನಿ, ಬರಲ್ಲ. ವೈ ವಿಲ್ ಬಿರಿಯಾನಿ ಕಮ್? ಬಿಕಾಸ್ ಇಂಗ್ರೀಡಿಯೆಂಟ್ ಇಟ್ ಸೆಲ್ಫ್ ಇಸ್ ಫಾಲ್ಟಿ. ಕರೆಕ್ಟ್? ಗೆಟ್ ಯುವರ್ ಇಂಗ್ರೀಡಿಯೆಂಟ್ ರೈಟ್. ನೀವು ಏನು ಒಳಗಡೆ ಹಾಕ್ತಿರೋ ಇಂಗ್ರೀಡಿಯೆಂಟ್ ನಲ್ಲಿ ಬಹಳ ಇಂಪಾರ್ಟೆಂಟ್ ನಿಮ್ಮ ಮನಸ್ಸು. ಇದೆಲ್ಲ ನಾವು ಬಿಟ್ಬಿಡ್ತೀವಿ. ಮನಸ್ಸು ಇವತ್ತಿರೋದು ಯು ಡಿಸೈಡ್, ಐ ವಿಲ್ ನಾಟ್ ಥಿಂಕ್ ಅಬೌಟ್ ದಟ್ ಫೆಲೋ, ಐ ವಿಲ್ ನಾಟ್ ಕಮೆಂಟ್ ಅಬೌಟ್ ಫೆಲೋ. ನಮ್ಮ ಲೈಫ್ಲಿ ಅರ್ಧ ಹಾಳಾಗೋದು ಇನ್ನೊಬ್ಬ ಬಗ್ಗೆ ಥಿಂಕ್ ಮಾಡಿ, ಇನ್ನೊಬ್ಬ ಬಗ್ಗೆ ಕಮೆಂಟ್ ಮಾಡೋದಲ್ಲೇ ಹಾಳಾಗೋದು. ಅದು ಬಹುಶಃ ನಮ್ಮ ದೇಶದಲ್ಲಿ ಒಂದು ಫ್ಯಾಷನ್, ಇತ್ತೀಚೆಗೆ ಒಂದು ಫ್ಯಾಷನ್ ಏನು ಸ್ಟೇಜ್ನಲ್ಲಿ ಮೈಕ್ ಸಿಕ್ಕಿತ್ತು. ನಮ್ಮಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೊಡ್ತಾ ಇದ್ವಿ. ಯಾವ ದೇಶದಲ್ಲಿ ಇಷ್ಟು ಫ್ರೀಡಮ್ ಆಫ್ ಸ್ಪೀಚ್ ಇಲ್ಲ. ಸರ್ಕಾರ ಬಗ್ಗೆ ಕ್ರಿಟಿಸೈಸ್ ಮಾಡಬಹುದಾ? 100% ಮಾಡಬಹುದು. ನಮ್ಮ ಡೆಮೋಕ್ರೆಟಿಕ್ ಸಿಸ್ಟಮ್ ಅದು. ಬಟ್ ಇನ್ ದ ಲಾಸ್ಟ್ ಒಂದು 3-4 ತಿಂಗಳು ತಾವೆಲ್ಲ ಕಡೆ ಕೂಡ ಅಬ್ಸರ್ವ್ ಮಾಡಿರಬಹುದು. ಪೀಪಲ್ ಸ್ಪೀಕ್ ಎನಿಥಿಂಗ್ ದೇ ವಾಂಟ್. ಏನ್ ಬೇಕೋ ಮಾತಾಡ್ತಾರೆ. ಮಾತಾಡಿಬಿಟ್ಟು ಈ ಬಗ್ಗೆ ನಮ್ಮ ಸೂಲೆಬೇರವ್ರು ಗಂಭೀರವಾಗಿ ಮಾತಾಡಬಹುದು. ಬಿಕಾಸ್ ಬಹಳ ಚೆನ್ನಾಗಿ ಟ್ವೀಟ್ ಎಲ್ಲ ಮಾಡಿಕೊಂಡಿದ್ದಾರೆ ಲಾಸ್ಟ್ 1 ತಿಂಗಳು ಅವರು. ಏನ್ ಬೇಕು ಮಾತಾಡ್ಬಿಟ್ಟು ಆಮೇಲೆ ಹೇಳ್ತಾರೆ ಆಕ್ಷನ್ ತಗೊಳ್ಳುವಾಗ, ಇಲ್ಲ ಈ ದೇಶದಲ್ಲಿ ಎಲ್ಲ ಕೆಟ್ಟೋಗಿತ್ತು, ಡೆಮಾಕ್ರಸಿ ಕೆಟ್ಟೋಗಿತ್ತು, ಅದು ಕೆಟ್ಟೋಗಿತ್ತು, ಇದು ಕೆಟ್ಟೋಗಿತ್ತು. ಎಷ್ಟು ಒಂದು ನಾನ್ ಸೆನ್ಸ್ ತಾವು ನೋಡಬೇಕು. ಒಂದು ದಟ್ ಈಸ್ ಅ ಕೈಂಡ್ ಆಫ್ ಜನರೇಷನ್ ವಿ ಆರ್ ಕ್ರಿಯೇಟಿಂಗ್ ವಿತೌಟ್ ಅ ಸೆಲ್ಫ್ ಡಿಸಿಪ್ಲಿನ್. ಇದು ಏನಲ್ಲ, ಸೆಲ್ಫ್ ಡಿಸಿಪ್ಲಿನ್ ಇಲ್ಲ ಜನರೇಷನ್, ರಿಫ್ಲೆಕ್ಷನ್ ಅದು. ಎನಿಥಿಂಗ್ ಯು ಕ್ಯಾನ್ ಸ್ಪೀಕ್, ಏನ್ ಬೇಕಾದ್ರೆ ನಾನು ಮಾತಾಡ್ತೀನಿ. ಇದೇ ಜನ ಇಲ್ಲೊಂದು ಫ್ಲೈಟ್ ತಗೊಂಡು ಅಮೆರಿಕ ಹೋಗಿ ಕೆಳಗಡೆ ಎದ್ದ ಮೇಲೆ ಕಪ್ಪು ಚುಪ್ಪು ನೋಡ್ತಾರೆ. ಶಬ್ದವಾಗಿ ಮಾತಾಡಿದನ್ನ ಪೊಲೀಸ್ ಅರೆಸ್ಟ್ ಮಾಡ್ತಾರೆ. ಸೌದಿ ಅರೇಬಿಯಾದಲ್ಲಿ ಹೋಗಿ ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ಟಿದ್ದನ್ನ ಕೈ ಕಾಲು ಎಳೆದು ಬಿಡ್ತಾರೆ. ಸಿಂಗಪೂರ್ನಲ್ಲಿ ರೋಡ್ನಲ್ಲಿ ಹೋಗಿ ಅದೊಂದು ಹಾಕ್ಬಿಟ್ಟಿದ್ದೀರನ್ನ $500 ಸಿಂಗಪೂರ್ ಫೈನ್ ಹಾಕ್ತಾರೆ. ಎಲ್ಲ ಲಿಬರಲ್ಸ್ ಹೇಳ್ತಾರೆ. ಲಿಬರಲ್ಸ್ ನಾವೆಲ್ಲ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಇದೀವಿ. ದ ಸೇಮ್ ಫೆಲೋಸ್ ಕಮ್ ಟು ಇಂಡಿಯಾ, ಎನಿಥಿಂಗ್ ದೇ ಡು, ಲ್ಯಾಕ್ ಆಫ್ ಸೆಲ್ಫ್ ಡಿಸಿಪ್ಲಿನ್. ಸೊ ದಯವಿಟ್ಟು ದ ನೆಕ್ಸ್ಟ್ ಜನರೇಷನ್, ತಮ್ಮ ಜನರೇಷನ್ ಅಲ್ಲಿ ಯು ಆರ್ ಬಿ ವೆರಿ ಡಿಫ್ರೆಂಟ್, ಅಬ್ಸಲ್ಯೂಟ್ಲಿ ಡಿಫ್ರೆಂಟ್. ಯಾವ ತರ ನಮ್ಮ 1210 ಹಂಪಿ ಇತ್ತೋ ಆ ತರ ತಾವು ಬರಲೇಬೇಕು. ಬಂದಿಲ್ಲನ ನಮ್ಮ ದೇಶಕ್ಕೆ ನಿಜವಾಗಿ ಕಷ್ಟ, ಎಕ್ಸ್ಟ್ರೀಮ್ಲಿ ಟಫ್. ಬಿಕಾಸ್ 137 ಕೋಟಿ ಜನ ಒಟ್ಟಿಗೆ ಇಟ್ಟುಕೊಳ್ಳೋದು ಬಹಳ ಕಷ್ಟ. ರಾಜಕೀಯದಲ್ಲಿ ಪ್ರಾಬ್ಲಮ್ ಇದೆ, ಸಮಾಜದಲ್ಲಿ ಪ್ರಾಬ್ಲಮ್ ಇದೆ, ನಮ್ಮಲ್ಲಿ ಥಾಟ್ ಲೀಡರ್ಸ್ ಇಲ್ಲ.